ಆತ್ಮೀಯ ತರಬೇತಿದಾರರೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today online classes. ಈ ಇಂದಿನ ತರಗತಿಗಳಲ್ಲಿ ತರಬೇತಿದಾರರೇ, ಶೀಟ್ ಮೆಟಲ್ ಪ್ರೋಸೆಸ್ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಶೀಟ್ ಮೆಟಲ್ ಅಲಾಯ್ಡ್ ಟ್ರೇಡ್ ಈ ದಿನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಲಾಸ್ಟ್ ಕ್ಲಾಸ್. In this class, we will discuss forming and bending and folding machine and its process. At the end of this lesson, you shall be able to bending sheet metal and bending process. Sheet metal ಅನ್ನ bending ಮಾಡೋ process ಯಾವ ರೀತಿ, ಶೀಟ್ ಮೆಟಲ್ ಅನ್ನ ಬೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಲೀಸ್ಟ್ ಬೆಂಡ್ ರೇಡಿಯಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ರಾಕ್ ಸ್ಟಾಪ್ ಹೋಲ್ ಅಂತ ಬರುತ್ತೆ ಶೀಟ್ ಮೆಟಲ್ ಬೆಂಡ್ ಮಾಡುವಂತಹ ಸಂದರ್ಭದಲ್ಲಿ, ಆ ವಿಷಯವನ್ನ ನಾವು ತಿಳಿದುಕೊಳ್ಳೋಣ. ಸ್ಪ್ರಿಂಗ್ ಬ್ಯಾಕ್ ಅಂತ ಕರಿತೀವಿ, ಸೀಟ್ ಅನ್ನ ಬೆಂಡ್ ಮಾಡಿದಾಗ ಸ್ಪ್ರಿಂಗ್ ಬ್ಯಾಕ್ ಅಂತ ಒಂದು ಟರ್ಮ್ಸ್ ಬರುತ್ತೆ, ಆ ವಿಷಯದ ಬಗ್ಗೆ ಮನನ ಮಾಡ್ಕೊಳ್ಳೋಣ. ಸ್ಟೇಟ್ ದ ಎಫೆಕ್ಟ್ ಆನ್ ಕಟ್ ಹೆಡ್ಜ್, ಶೀಟ್ ಮೆಟಲ್ ಅನ್ನ ಕಟ್ ಮಾಡಿದಾಗ ಆ ಎಡ್ಜಸ್ ನಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮತ್ತೆ ಪ್ಯಾಟರ್ನ್ ಡೆವಲಪ್ಮೆಂಟ್ ಮೆಥಡ್ಸ್ ಯಾವ್ಯಾವಿದೆ ಆ ವಿಷಯವನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇದರ ಜೊತೆಗೆ ಫಾರ್ಮಿಂಗ್ ಮತ್ತೆ ಬೆಂಡಿಂಗ್ ಹಾಗೂ ಫೋಲ್ಡಿಂಗ್ ಮಷಿನ್ಸ್ ಯಾವುದಿದೆ, ಅದರ ಪ್ರೋಸೆಸ್ ವಿಧಾನ ಯಾವ ರೀತಿ ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. Now, let us come to the bending sheet metal. Sheet metal ಅನ್ನ ಬೆಂಡ್ ಮಾಡುವಾಗ ಒಂದು ನ್ಯೂಟ್ರಲ್ ಆಕ್ಸಿಸ್ ಅಂತ ಬರುತ್ತೆ, ಅದನ್ನ ನ್ಯೂಟ್ರಲ್ ಪ್ಲೇನ್ ಅಂತ ಕೂಡ ನಾವು ಕರಿತೀವಿ, ಅಥವಾ ನ್ಯೂಟ್ರಲ್ ಲೈನ್ ಅಂತ ನಾವು ಕರಿತೀವಿ. ಏನಿದು ಶೀಟ್ ಮೆಟಲ್ ಅನ್ನ ಬೆಂಡಿಂಗ್ ಮಾಡೋದ್ರಲ್ಲಿ ಈ ನ್ಯೂಟ್ರಲ್ ಆಕ್ಸಿಸ್ ನ ಪಾತ್ರ ಏನು, ನ್ಯೂಟ್ರಲ್ ಲೈನ್ ನ ಪಾತ್ರ ಏನು? ಏನು ನ್ಯೂಟ್ರಲ್ ಲೈನ್ ಅಂದ್ರೆ? That means when a sheet metal is bent, the plane ಅಥವಾ line where neither extension nor contractions occur but only bend take place is called the neutral plane line. ಅಂದ್ರೆ ಮಕ್ಕಳೇ, ಇಲ್ಲಿ ಒಂದು ಶೀಟ್ ಮೆಟಲ್ ಅನ್ನ ನಾವು ಈ ರೀತಿ ಬೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಚಿತ್ರದಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನ ತೋರಿಸಿದ್ದೀನಿ ನೋಡಿ. ಇದನ್ನ ಈಗ ಬೆಂಡ್ ಮಾಡಬೇಕಾದ್ರೆ ಈ ಕಡೆ ಹಿಗ್ಗುತ್ತೆ, ಇಲ್ಲಿ ಕೆಳಗಡೆ ಕುಗ್ಗುತ್ತೆ. ಆದ್ರೆ ಒಂದು ಲೈನ್ ಇದೆ, ಇದ್ರ ಸೆಂಟರ್ ನಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ, ಅದನ್ನ ಇಲ್ಲಿ ನ್ಯೂಟ್ರಲ್ ಲೇಯರ್ ಅಂತ ಕರಿತೀವಿ. ಅದಕ್ಕಿಂತ ಮೇಲಿರ್ತಕ್ಕಂಥದ್ದು ಔಟ್ಸೈಡ್ ಲೇಯರ್ ಅಂತ ಇದೆ, ಇನ್ನೊಂದು ಇನ್ಸೈಡ್ ಲೇಯರ್ ಇದೆ. ಈ ನ್ಯೂಟ್ರಲ್ ಲೈನ್ ಅಥವಾ ನ್ಯೂಟ್ರಲ್ ಪ್ಲೇನ್ ಅಥವಾ ನ್ಯೂಟ್ರಲ್ ಆಕ್ಸಿಸ್ ಅಂತ ನಾವೇನ್ ಕರಿತೀವಿ, ದಿಸ್ ಈಸ್ ಕಮ್ಸ್ ಇನ್ ಬಿಟ್ವೀನ್ ಔಟ್ಸೈಡ್ ಲೇಯರ್ ಎಕ್ಸ್ಟೆಂಡೆಡ್ ಅಂಡ್ ಇನ್ಸೈಡ್ ಲೇಯರ್ ಕಂಪ್ರೆಸ್, ಇದರ ಮಧ್ಯ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ನ್ಯೂಟ್ರಲ್ ಪ್ಲೇನ್ ಅಥವಾ ನ್ಯೂಟ್ರಲ್ ಆಕ್ಸಿಸ್ ಅಥವಾ ನ್ಯೂಟ್ರಲ್ ಲೈನ್ ಅಂತ ಕರಿತೀವಿ. ಈ ಲೈನ್ ನಲ್ಲಿ ಯಾವುದೇ ರೀತಿಯಾದಂತ ವೇರ್ neither extension nor contractions occur but bend takes place. This is called neutral plane or neutral axis or neutral line ಅಂತ ನಾವು ಕರಿತೀವಿ. So it is important in sheet metal bending process. In the bending process ನಲ್ಲಿ when performing a bend, if the inside of the sheet is not rounded, the outside of the sheet subject to much tensile force, due to which it's subject to crack. ಅಂದ್ರೆ ನೀವು ಸೀಟ್ ಅನ್ನ ಈಗ ಬೆಂಡ್ ಅನ್ನ ಮಾಡಿದಾಗ ಇನ್ಸೈಡ್ ಸೀಟು ರೌಂಡ್ ಅಪ್ ಆಗಿರುತ್ತೆ,
ನೀವು ಮಾಡಿಲ್ಲ ಅನ್ಕೊಳ್ಳಿ, ಇನ್ಸೈಡ್ ಸೀಟ್ ಕೆನಾಟ್ ಬಿ ರೌಂಡೆಡ್. ಹಾಗಾಗಿ ಔಟ್ಸೈಡ್ ಸೀಟ್ ನಲ್ಲಿ ಏನಾಗುತ್ತೆ, ಟೆನ್ಸೈಲ್ ಫೋರ್ಸ್ ಕ್ರಿಯೇಟ್ ಆಗಿ, ಅಂದ್ರೆ ಈ ರೀತಿ ಹಿಗ್ಗಿಸೋದ್ರಿಂದ, ಎಳೆಯೋದ್ರಿಂದ, ಎಕ್ಸ್ಟೆನ್ಷನ್ ಆಗೋದ್ರಿಂದ ಅಲ್ಲಿ ಕ್ರ್ಯಾಕ್ ಬರುತ್ತೆ. ನೋಡಿ, ಈ ಚಿತ್ರದಲ್ಲಿ ನಾನು ತೋರಿಸಿದೀನಿ, ಈ ರೀತಿ ಕ್ರ್ಯಾಕ್ ಫಾರ್ಮ್ ಆಗುತ್ತೆ. ದ ರೇಡಿಯಸ್ ಆಫ್ ದ ರೌಂಡ್ನೆಸ್ ಈಸ್ ಕಾಲ್ಡ್ ಬೆಂಡ್ ರೇಡಿಯಸ್. ಹಾಗಾಗಿ ಇಲ್ಲಿ ಬೆಂಡಿಂಗ್ ರೇಡಿಯಸ್ ಅಥವಾ ಬೆಂಡ್ ರೇಡಿಯಸ್ ಅಂತ ಅಂದ್ರೆ ದ ರೇಡಿಯಸ್ ಆಫ್ ದ ರೌಂಡ್ನೆಸ್ ಈಸ್ ಕಾಲ್ಡ್ ಬೆಂಡ್ ರೇಡಿಯಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಬೆಂಡಿಂಗ್ ಪ್ರೋಸೆಸ್. ಯು ಕ್ಯಾನ್ ಸಿ R3 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಕಾಲ್ಡ್ ಬೆಂಡ್ ರೇಡಿಯಸ್. ಇದು ಬೆಂಡ್ ರೇಡಿಯಸ್ ಅಂತ ನಾವು ಕರಿತೀವಿ. ಇನ್ನು ಲೀಸ್ಟ್ ಬೆಂಡ್ ರೇಡಿಯಸ್ ಅಂತ ಕರಿತೀವಿ. ಎಷ್ಟಿರಬೇಕು ಬೆಂಡ್ ರೇಡಿಯಸ್, ಎಷ್ಟನ್ನು ಕೊಡಬೇಕು ಬೆಂಡಿಂಗ್ ಪ್ರೋಸೆಸ್ ಅನ್ನು ಮಾಡುವಾಗ ಸೀಟ್ ಮೆಟಲ್ ನಲ್ಲಿ ಅಂದ್ರೆ ಇಟ್ ಇಸ್ ದ ಮಿನಿಮಮ್ ರೇಡಿಯಸ್. ಲೀಸ್ಟ್ ಬೆಂಡ್ ರೇಡಿಯಸ್ ಮೀನ್ಸ್ ಇಟ್ ಇಸ್ ದ ಮಿನಿಮಮ್ ರೇಡಿಯಸ್ ವಿತ್ ವಿಚ್ ಎ ಸೀಟ್ ಮೆಟಲ್ ಕೆನ್ ಬಿ ಬೆಂಡ್ ವಿತೌಟ್ ಕ್ರ್ಯಾಕಿಂಗ್ ದಿ ಔಟ್ಸೈಡ್ ಆಫ್ ದ ಬೆಂಡ್. ನಾವು ಇನ್ಸೈಡ್ ಅನ್ನ ನಾವು ಈಗಿರ್ತಕ್ಕಂಥ ಸೀಟ್ ಅನ್ನ ಹೀಗೆ ಬೆಂಡ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತ ಕ್ರ್ಯಾಕ್ ಆಗಬಾರ್ದು. ಆ ರೀತಿ ಒಂದು ಮಿನಿಮಮ್ ಬೆಂಡ್ ಅನ್ನ ನಾವು ಇನ್ಸೈಡ್ ಒಳಗಡೆಗೆ ಕೊಡಬೇಕು. ಅದು ಮಿನಿಮಮ್ ಇರಬೇಕು ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಲೀಸ್ಟ್ ಬೆಂಡ್ ರೇಡಿಯಸ್. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ದ ಲೀಸ್ಟ್ ಬೆಂಡ್ ರೇಡಿಯಸ್ ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಟೈಪ್. ಯಾವ ಮೆಟೀರಿಯಲ್, ಯಾವ ಲೋಹ, ಮತ್ತೆ ಥಿಕ್ನೆಸ್ ಆಫ್ ದ ಸೀಟ್ ಎಷ್ಟಿದೆ, ಮತ್ತೆ ಡೈರೆಕ್ಷನ್ಸ್ ಆಫ್ ದ ಪ್ಲೇಟ್, ಯಾವ ರೀತಿ ನಾವು ಅದನ್ನ ನಾವು ಬೆಂಡ್ ಅನ್ನ ಮಾಡ್ತೀವಿ, ಮತ್ತೆ ವರ್ಕಿಂಗ್ ಟೆಂಪರೇಚರ್ ಏನು ಅನ್ನೋದರ ಆಧಾರದ ಮೇಲೆ ಈ ಮಿನಿಮಮ್ ರೇಡಿಯಸ್, ದಟ್ ಮೀನ್ಸ್ ಲೀಸ್ಟ್ ಬೆಂಡ್ ರೇಡಿಯಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಲೀಸ್ಟ್ ಬೆಂಡ್ ರೇಡಿಯಸ್ ವೇರ್ ದ ಮೆಟೀರಿಯಲ್ ಇಸ್ ಸಾಫ್ಟ್ and the line is at right angle to the rolling directions of the seat, a small value is used. ಎಲ್ಲಿ ಮೆಟೀರಿಯಲ್ ಸಾಫ್ಟ್ ಆಗಿರುತ್ತೋ ಮತ್ತೆ ನಾವು ಬೆಂಡ್ ಮಾಡತಕ್ಕಂತ ಲೈನು ರೈಟ್ ಆಂಗಲ್ ಇರಬೇಕು. ಯಾವುದಕ್ಕೆ? ರೋಲಿಂಗ್. ಯಾವ ಡೈರೆಕ್ಷನ್ಸ್ಗೆ ನಾವು ರೋಲಿಂಗ್ ಅನ್ನ ಮಾಡ್ತೀವೋ ಆ ಡೈರೆಕ್ಷನ್ಸ್ಗೆ ಏನಿರಬೇಕು? ಸ್ಟ್ರೈಟ್ ಇರಬೇಕು, ರೈಟ್ ಆಂಗಲ್ ಇರಬೇಕು. ಆಗ ಒಂದು ಮೂಮೆಂಟ್, ಅಂದ್ರೆ ವೇರ್ ದ ಮೆಟೀರಿಯಲ್ ಇಸ್ ಸಾಫ್ಟ್, ಎಲ್ಲಿ ಮೆಟೀರಿಯಲ್ ಸಾಫ್ಟ್ ಇರ್ತದೋ ಮತ್ತೆ ನಾವು ಬೆಂಡ್ ಮಾಡ್ತೀವಲ್ಲ ಆ ಲೈನ್ ರೈಟ್ ಆಂಗಲ್ ಟು ದಿ ರೋಲಿಂಗ್ ಡೈರೆಕ್ಷನ್ಸ್. ನಾವು ಯಾವ ಡೈರೆಕ್ಷನ್ಸ್ಗೆ ಸೀಟ್ ಅನ್ನ ರೋಲ್ ಮಾಡ್ತೀವೋ ಅದಕ್ಕೆ ರೈಟ್ ಆಂಗಲ್ ಇರಬೇಕು. ಅಲ್ಲಿ ಸ್ಮಾಲ್ ವ್ಯಾಲ್ಯೂ ಲೀಸ್ಟ್ ಬೆಂಡ್ ರೇಡಿಯಸ್ ನಾವು ಬಳಸ್ತೀವಿ. ಅಂಡ್ ವೇರ್ ದ ಮೆಟಲ್ ಇಸ್ ಹಾರ್ಡ್, ಮೆಟಲ್ ಏನಾದ್ರು ಜಾಸ್ತಿ ಹಾರ್ಡ್ ಇದ್ರೆ ಮತ್ತೆ ಬೆಂಡ್ ಲೈನ್ ನಾವೇನ್ ಬೆಂಡ್ ಮಾಡ್ತೀವಿ ಆ ಲೈನ್ ಪ್ಯಾರಲಲ್ ಇದ್ರೆ, ರೈಟ್ ಆಂಗಲ್ ಬದಲಿಗೆ ಪ್ಯಾರಲಲ್ ಇದ್ರೆ ಯಾವುದಕ್ಕೆ? ರೋಲಿಂಗ್ ಡೈರೆಕ್ಷನ್ಸ್ಗೆ, ಈ ಲೀಸ್ಟ್ ಬೆಂಡ್ ರೇಡಿಯಸ್ ವ್ಯಾಲ್ಯೂ ಏನಿರುತ್ತೆ ಜಾಸ್ತಿ ಇರುತ್ತೆ. ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಟೇಬಲ್ ಅನ್ನ ನಿಮ್ಗೆ ತೋರಿಸ್ತೀನಿ. ದಿಸ್ ಇಸ್ ದಿ ಲೀಸ್ಟ್ ಬೆಂಡ್ ರೇಡಿಯಸ್ ಟೇಬಲ್. ಈಗ ಕೋಲ್ಡ್ ರೋಲ್ಡ್ ಸ್ಟೀಲ್ ಆದ್ರೆ ಥಿಕ್ನೆಸ್ ಇಂಟು ಅಂದ್ರೆ ಟೋಟಲ್ ಥಿಕ್ನೆಸ್ ಆಫ್ ದ ಸೀಟ್, ಲೀಸ್ಟ್ ಬೆಂಡ್ ರೇಡಿಯಸ್ ಎಷ್ಟನ್ನ ಕೊಟ್ಕೋಬೇಕು ಅಂದ್ರೆ ಥಿಕ್ನೆಸ್ ಇಂಟು 0.5, 0 ಇಂದ 0.5. ಸೆಮಿ ಆರ್ಡ್ ಸ್ಟೀಲ್ ಆದ್ರೆ ದಟ್ ಈಸ್ ಥಿಕ್ನೆಸ್ ಇಂಟು 0.3 to 1. ಮಿನಿಮಮ್ 0.3, ಮ್ಯಾಕ್ಸಿಮಮ್ 1.5 ಥಿಕ್ನೆಸ್ ಆಫ್ ದಿ ಪ್ಲೇಟ್ ಗೆ ಮಲ್ಟಿಪ್ಲೈ ಮಾಡಿ. ಕಾಪರ್ ಗ್ರೂಪ್ ಆದ್ರೆ ಸೀಟ್ ಆಫ್ ಕಾಪರ್ ಗ್ರೂಪ್ ಥಿಕ್ನೆಸ್ ಇಂಟು 0 to 2. ಬ್ರಾಸ್ ಸೀಟ್ 7:3 ಬ್ರಾಸ್ ಆದ್ರೆ, ಬ್ರಾಸ್ ಅಂದ್ರೆ ಇಟ್ ಇಸ್ ಅನ್ ಅಲ್ಲ, ಸೊ ಅಲ್ಲಿ ಥಿಕ್ನೆಸ್ ಇಂಟು 0 to 1. ಅಲ್ಯೂಮಿನಿಯಂ ಸೀಟ್ ಆದ್ರೆ ಥಿಕ್ನೆಸ್ ಟು 0 to 1. ಡ್ಯುರಾಲಿಯಂ ಸಾಫ್ಟ್ ಆದ್ರೆ ಥಿಕ್ನೆಸ್ ಇಂಟು 1 to 2.5. ಡ್ಯುರಾಲಿಯಂ ಹಾರ್ಡ್ ಆದ್ರೆ ದಟ್ ಇಸ್ ಥಿಕ್ನೆಸ್ ಇಂಟು 2 to 4 mm. ಥಿಕ್ನೆಸ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಅದನ್ನ ನಾವೆಂತ ಕರಿತೀವಿ? ಲೀಸ್ಟ್ ಬೆಂಡ್ ರೇಡಿಯಸ್. ಯಾತಕ್ಕೆ ಲೀಸ್ಟ್ ಬೆಂಡ್ ರೇಡಿಯಸ್ ಅನ್ನ ನಾವು
ಕೊಡ್ಬೇಕು. ಲೀಸ್ಟ್ ಬೆಂಡ್ ರೇಡಿಯೇಷನ್ ನಾವು ಕೊಟ್ಟಿಲ್ಲ ಅಂದ್ರೆ ತರಬೇತಿದಾದರೆ ನಾವು ಸೀಟ್ ಅನ್ನ ಬೆಂಡ್ ಮಾಡುವಾಗ ಎಕ್ಸ್ಟರ್ನಲ್ ರೇಡಿಯಸ್ ನಲ್ಲಿ ಏನಾಗುತ್ತೆ, ಕ್ರ್ಯಾಕ್ ಫಾರ್ಮೇಶನ್ಸ್ ಆಗುತ್ತೆ. ಹಾಗಾಗಿ ವಿ ಕ್ಯಾನ್ ಗಿವ್ ಮಿನಿಮಮ್ ರೇಡಿಯಸ್. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಚಾರ್ಟ್ ಫಾರ್ ಲೀಸ್ಟ್ ಬೆಂಡ್ ರೇಡಿಯಸ್. ಸೊ ಇಲ್ಲಿ ಟಿ ಅಂದ್ರೆ ನಿಮಗೆ ಹೇಳಿದೆ ನಾನು, ಥಿಕ್ನೆಸ್ ಆಫ್ ದಿ ಸೀಟ್. ಇದ್ರ ಜೊತೆಗೆ ಇನ್ನೊಂದು ಟರ್ಮ್ ಬರುತ್ತೆ, ಬೆಂಡ್ ರೇಡಿಯಸ್, ಲೀಸ್ಟ್ ಬೆಂಡ್ ರೇಡಿಯಸ್, ನ್ಯೂಟ್ರಲ್ ಲೈನ್. These are all the terms used in sheet metal bending process. Now come to the spring back. ಅಂದ್ರೆ ಈಗ ಒಂದು ಸೀಟ್ ಅನ್ನ, ಮೆಟಲ್ ಸೀಟ್ ಅನ್ನ ನೀವು ಈಗ ಬೆಂಡ್ ಮಾಡಿ ಬಿಟ್ರೆ, ಈಗ ಫೋರ್ಸ್ ಅನ್ನ ನೀವು ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಮತ್ತೆ ಒಂದು ಸ್ವಲ್ಪ ಈಗ ಹೋಗುತ್ತೆ, ಸ್ವಲ್ಪ ಈಗಿದ್ದು ನೀವು ಬಿಟ್ಟ ತಕ್ಷಣ ಫೋರ್ಸ್ ಅನ್ನ ರಿಲೀಸ್ ಮಾಡಿದ ತಕ್ಷಣ ಹೀಗೆ. ಅದನ್ನ ನಾವೇನಂತ ಕರಿತೀವಿ, ಸ್ಪ್ರಿಂಗ್ ಬ್ಯಾಕ್ ಅಂತ ಕರಿತೀವಿ. ಯಾವ ರೀತಿ ನೀವು ಸ್ಪ್ರಿಂಗ್ ಅನ್ನ ಹಿಂಗೆ ಕಂಪ್ರೆಸ್ ಮಾಡಿ ಬಿಟ್ಟ ತಕ್ಷಣ ಅದೇನಾಗುತ್ತೆ, ವಾಪಸ್ ಬರುತ್ತೋ ಎಲಾಸ್ಟಿಸಿಟಿ ಪ್ರಾಪರ್ಟಿ ರೀತಿ. ಸೊ ಅದನ್ನ ನಾವಿಲ್ಲಿ ಸ್ಪ್ರಿಂಗ್ ಬ್ಯಾಕ್ ಅಂತ ಕರಿತೀವಿ. ನೋಡೋಣ, when a sheet of steel is bent, if the bending force is removed, a part of the elastic deformations returns to the original state of the material before deformation. This phenomena is called spring back. ನಾನು ಆಗ್ಲೇ ಹೇಳಿದೆ, ಯಾವುದೇ ಒಂದು ಸೀಟ್ ಅನ್ನ ನಾವು ಬೆಂಡ್ ಮಾಡಿದಾಗ ಆ ಬೆಂಡಿಂಗ್ ಫೋರ್ಸ್ ಅನ್ನ ನಾವು ರಿಮೂವ್ ಮಾಡಿದ ನಂತರ ಅದು ಎಲಾಸ್ಟಿಕ್ ಡಿಫಾರ್ಮೇಶನ್ಸ್ ಆಗಿ ಮತ್ತೆ ಅದು ಒರಿಜಿನಲ್ ಪೊಸಿಷನ್ಸ್ಗೆ ಏನಾಗುತ್ತೆ, ವಾಪಸ್ ಹೋಗುತ್ತೆ. ಈ ಒಂದು ಫಿನಾಮಿನನ್ನ, ಈ ಒಂದು ಸಂದರ್ಭವನ್ನು ನಾವೇನಂತ ಕರಿತೀವಿ, ಸ್ಪ್ರಿಂಗ್ ಬ್ಯಾಕ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ಸೀಟ್ ಇದೆ, ಈ ಸೀಟ್ ಅನ್ನ ಬೆಂಡ್ ಮಾಡಿದ್ದಾರೆ, ಬೆಂಡ್ ಮಾಡಿ ಇಲ್ಲಿವರೆಗೆ ತಂದಿದ್ದಾರೆ. ಸೊ ದಟ್ ಇಸ್ ಥೀಟಾ, ಬೆಂಡಿಂಗ್ ಆಂಗಲ್. ಎಗೈನ್ ಅದನ್ನ ರಿಲೀಸ್ ಮಾಡಿದಾಗ ಅದರ ಎಲಾಸ್ಟಿಕ್ ಡಿಫಾರ್ಮೇಶನ್ಸ್ ಇಂದ ಬ್ಯಾಕ್ ಹೋಗಿದೆ, ಮತ್ತೆ ವಾಪಸ್ ಇಲ್ಲಿಗೆ ಬಂದಿದೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಪ್ರಿಂಗ್ ಬ್ಯಾಕ್. ಇಲ್ಲಿ ಥೀಟಾ ಅಂದ್ರೆ ಬೆಂಡಿಂಗ್ ಆಂಗಲ್, ಥೀಟಾ ಡ್ಯಾಶ್ ಅಂದ್ರೆ ಪ್ರೊಡಕ್ಟ್ ಆಂಗಲ್, ಆರ್ ಅಂದ್ರೆ ವರ್ಕಿಂಗ್ ರೇಡಿಯಸ್ ಬಿಗ್, ಸ್ಮಾಲ್ ಆರ್ ಅಂದ್ರೆ ದಟ್ ಇಸ್ ದ ಪರ್ಮನೆಂಟ್ ರೇಡಿಯಸ್. ಸೊ ಸಿ ಅಂದ್ರೆ ದಿಸ್ ಇಸ್ ದಿ ಸ್ಪ್ರಿಂಗ್ ಬ್ಯಾಕ್. ಇಲ್ಲಿ ಹೋಗಿರೋದು ಮತ್ತೆ ನೋಡಿ ಇಲ್ಲಿಗೆ ಬಂದಿದೆ. ದಿಸ್ ಇಸ್ ಸ್ಪ್ರಿಂಗ್ ಬ್ಯಾಕ್ ಅಂತ ಅರ್ಥ ಆಯ್ತಲ್ಲ. ನಾವು ಲೆಟ್ ಅಸ್ ಕಮ್, ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಗವರ್ನಿಂಗ್ ಸ್ಪ್ರಿಂಗ್ ಬ್ಯಾಕ್? ಈ ಸ್ಪ್ರಿಂಗ್ ಬ್ಯಾಕ್ ಆಗ್ಲಿಕ್ಕೆ ಎಲಾಸ್ಟಿಕ್ ಡಿಫಾರ್ಮೇಶನ್ಸ್ ಇಂದ ವಾಪಸ್ ಫೋರ್ಸ್ ಅನ್ನ ರಿಲೀಸ್ ಮಾಡಿದ್ಮೇಲೆ ಹೋಗ್ತಲ್ಲ, ಅದು ಯಾವ್ಯಾವ ಫ್ಯಾಕ್ಟರ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಮುಖ್ಯವಾಗುತ್ತೆ ಅಂದ್ರೆ, ಒಂದು ಮೆಟೀರಿಯಲ್ಸ್, ಒಂದು ಥಿಕ್ನೆಸ್ ಆಫ್ ದ ಸೀಟ್, ಇನ್ನೊಂದು ಸಿಸ್ಟಮ್ ಆಫ್ ವರ್ಕಿಂಗ್, ದಟ್ ಮೀನ್ಸ್ ಕೋಲ್ಡ್ ವರ್ಕಿಂಗ್, ಹಾರ್ಡ್ ವರ್ಕಿಂಗ್, ಲೈಕ್ ದಟ್, ಅಂಡ್ ಆಲ್ಸೋ ದ ಬೆಂಡ್ ರೇಡಿಯಸ್ ಅಂಡ್ ಬೆಂಡಿಂಗ್ ಪ್ರೆಷರ್. 5 ಅಂಶಗಳು ಸ್ಪ್ರಿಂಗ್ ಬ್ಯಾಕ್ ನಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮೆಟೀರಿಯಲ್, ಥಿಕ್ನೆಸ್, ಸಿಸ್ಟಮ್ ಆಫ್ ವರ್ಕಿಂಗ್, ಬೆಂಡ್ ರೇಡಿಯಸ್ ಮತ್ತು ಬೆಂಡಿಂಗ್ ಪ್ರೆಷರ್. It is difficult to calculate the degree of spring back accurately while doing the job. The bending is experimentally done and the pressure is adjusted to have an accurate bend angle after allowing for the spring back. ಈ ಸ್ಪ್ರಿಂಗ್ ಬ್ಯಾಕ್ ಎಷ್ಟು ಡಿಗ್ರಿ ಬರುತ್ತೆ ಅನ್ನೋದನ್ನ ಅಕ್ಯುರೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಸಾಧ್ಯ ಜಾಬ್ ಅನ್ನು ಮಾಡುವಂತ ಸಂದರ್ಭದಲ್ಲಿ. ಓಕೆ, ಸೊ ಹಾಗಾಗಿ ಈ ಅಕ್ಯುರೇಟ್ ಬೆಂಡ್ ಆಂಗಲ್ ನ ನಂತರ ಸ್ಪ್ರಿಂಗ್ ಬ್ಯಾಕ್ ಆಗಿ ಬಂದ ನಂತರ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ಇನ್ನು ಸೀಟ್ ಮೆಟಲ್ ಬೆಂಡಿಂಗ್ ಡೈರೆಕ್ಷನ್ಸ್ ಆಫ್ ರೋಲಿಂಗ್ ಯಾವ ರೀತಿ ಇದೆ? ಸೀಟ್ ಮೆಟಲ್ ಅನ್ನ ನಿಮಗೆ ಗೊತ್ತಿರೋ ಹಾಗೆ, ಇಟ್ ಈಸ್ ಮೇಡ್ ಬೈ ರೋಲಿಂಗ್ ಅಂಡ್ ಇಗ್ನೋಟ್ between the rotating rolls in a fixed direction is called directions of rolling ಅಂತ ಕರಿತೀವಿ. ನೋಡಿ, ಇಲ್ಲಿ 2 ರೊಟೇಟಿಂಗ್ ರೋಲರ್ಸ್ ಇದೆ. ಇವೆರಡು ರೊಟೇಟಿಂಗ್ ರೋಲರ್ಸ್ ಮಧ್ಯ ಏನಿದೆ, ಸೀಟ್ ಇದೆ. ಇದನ್ನ ಏನ್ ಮಾಡ್ತಾ ಇದೆ, ಈ ರೀತಿ ರೋಲಿಂಗ್ ಅನ್ನ ಮಾಡ್ತಾ ಇದೆ. ಈ ಕಡೆಗೆ ಸೀಟ್ ಏನಾಗ್ತಾ ಇದೆ,
ಎಕ್ಸ್ಟೆಂಡ್ ಆಗ್ತಾ ಇದೆ. ನೋಡಿ ಇಲ್ಲಿ ಈ ಆರೋ ಮಾರ್ಕ್ ಅನ್ನ ತೋರಿಸಿರ್ತಕ್ಕಂಥದ್ದು ಇನ್ ದ ಡೈರೆಕ್ಷನ್ಸ್ ಅಟ್ ರೈಟ್ ಆಂಗಲ್ ಟು ದ ರೋಲಿಂಗ್ ಡೈರೆಕ್ಷನ್, ದಟ್ ಈಸ್ ಇಲಾಂಗೇಶನ್ ಇಸ್ ಸ್ಮಾಲ್. ಈ ಡೈರೆಕ್ಷನ್ ನಲ್ಲಿ ಇನ್ ದ ರೋಲಿಂಗ್ ಡೈರೆಕ್ಷನ್ ಇಲಾಂಗೇಶನ್ ಇಸ್ ಗ್ರೇಟ್. ಈ ಕಡೆ ಹೀಗೆ ಇಲಾಂಗೇಶನ್ಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಅಂದ್ರೆ ಡೈರೆಕ್ಷನ್ಸ್ ಆಫ್ ರೋಲಿಂಗ್ ಅಂದ್ರೆ ಏನು ಅಂತ ಕೇಳ್ತಾರೆ ನಿಮ್ಗೆ. ಅಂದ್ರೆ a sheet metal is made by rolling an ignode between the rotating rollers. ಎರಡು rotating rollers ಇದೆ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಇನ್ ಫಿಕ್ಸೆಡ್ ಡೈರೆಕ್ಷನ್, ಒಂದು ಫಿಕ್ಸೆಡ್ ಡೈರೆಕ್ಷನ್ಸ್ ನಲ್ಲಿ ಅದು ರೊಟೇಟ್ ಆಗ್ತಾ ಇರುತ್ತೆ. ಇಸ್ ಕಾಲ್ಡ್ ಆಸ್ ಡೈರೆಕ್ಷನ್ಸ್ ಆಫ್ ರೋಲಿಂಗ್ ಅಂತ ನಾವು ಕರಿತೀವಿ. ಈ ಡೈರೆಕ್ಷನ್ಸ್ ಆಫ್ ರೋಲಿಂಗ್ ನಲ್ಲಿ ಈ ಸೀಟ್ ಮೆಟಲ್ ಸಾಫ್ಟ್ ಆಗಿರ್ಬೇಕು. ದಟ್ಸ್ ವೈ ಇಟ್ ಕ್ಯಾನ್ ಬಿ ಅನ್ಇಲ್ಡ್ ಕಂಡೀಷನ್ಸ್. A sheet metal in annealed condition has been cold rolled ಅಂತ. ಕೋಲ್ಡ್ ರೋಲ್ಡ್ ಇರುತ್ತೆ ಯಥಾಸ್ಥಿತಿಯಲ್ಲಿ ಅದನ್ನ ನಾವೇನ್ ಮಾಡ್ತಕ್ಕಂಥದ್ದು, ಸೀಟ್ ಅನ್ನ ಡ್ರಾ ಮಾಡ್ತಕ್ಕಂಥದ್ದು, ರೋಲಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಇಟ್ಸ್ ಮೆಕಾನಿಕಲ್ ಪ್ರಾಪರ್ಟೀಸ್ ಸಚ್ ಆಸ್ ಇಲಾಂಗೇಶನ್, tensile strength, etc. are usually little different in the rolling direction than in the direction at right angle to it. ಈ ಸಾಮಾನ್ಯವಾಗಿ ರೋಲಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಮೆಕಾನಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ, ಲೈಕ್ ಟೆನ್ಸೈಲ್ ಸ್ಟ್ರೆಂತ್ ಇರ್ಬೋದು, ಶೀಟ್ ಮೆಟಲ್ ಅನ್ನ ಸಾಫ್ಟ್ ಕಂಡೀಷನ್ಸ್ ನಲ್ಲಿ, ಅಂದ್ರೆ ಶೀಟ್ ಮೆಟಲ್ ಇನ್ ಅನ್ಇಲ್ಡ್ ಕಂಡೀಷನ್ಸ್ ಹ್ಯಾಸ್ ಬಿನ್ ಕೋಲ್ಡ್ ರೋಲ್ಡ್ ನಲ್ಲಿ ಅನ್ಇಲ್ಡ್ ಕಂಡೀಷನ್ಸ್ ನಲ್ಲಿ ನಾವು ಶೀಟ್ ಮೆಟಲ್ ಅನ್ನ ಏನ್ ಮಾಡ್ತೀವಿ, ಡೈರೆಕ್ಷನ್ಸ್ ಆಫ್ ರೋಲಿಂಗ್ ಮಾಡ್ತೀವಿ. ಆದ್ರೆ ಇಲ್ಲಿ ಸಮ್ ಮೆಕಾನಿಕಲ್ ಪ್ರಾಪರ್ಟೀಸ್, ಅದರಲ್ಲಿ ಟೆನ್ಸೈಲ್ ಸ್ಟ್ರೆಂತ್, ಈ ರೀತಿ ಹಾರ್ಡ್ನೆಸ್, ಇಲಾಂಗೇಶನ್ಸ್ ಇವೇನಿರುತ್ತೆ ಸ್ವಲ್ಪ ಡಿಫರೆಂಟ್ ಇರುತ್ತೆ ರೋಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ. ಇನ್ ದ ರೋಲಿಂಗ್ ಡೈರೆಕ್ಷನ್ ಯಾವಾಗ, ಎಂತ ಸಂದರ್ಭದಲ್ಲಿ ಇದೆ, ಇನ್ ದ ಡೈರೆಕ್ಷನ್ಸ್ ಅಟ್ ರೈಟ್ ಆಂಗಲ್, ಯಾವಾಗ ಲಂಬವಾಗಿ ಅದನ್ನು ನಾವು ರೋಲಿಂಗ್ ಅನ್ನ ಮಾಡ್ತಾ ಇರ್ತೀವೋ ಅಂತ ಸಂದರ್ಭದಲ್ಲಿ ಈ ಮೆಕಾನಿಕಲ್ ಪ್ರಾಪರ್ಟೀಸ್ ಸ್ವಲ್ಪ ವೇರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದ ಪ್ರಾಪರ್ಟೀಸ್ ಆಫ್ ಸೀಟ್ ಮೆಟಲ್ ವೆರಿ ಡಿಪೆಂಡಿಂಗ್ ಆನ್ ದ ರೋಲಿಂಗ್ ಡೈರೆಕ್ಷನ್ ಆಫ್ ದ ಸೀಟ್ ಮೆಟಲ್ ಇಸ್ ಕಾಲ್ಡ್ ಡೈರೆಕ್ಷನಲಿಟಿ. ಈ ರೋಲಿಂಗ್ ಡೈರೆಕ್ಷನ್ಸ್ಗೆ ತಕ್ಕಂತೆ ಮೆಕಾನಿಕಲ್ ಪ್ರಾಪರ್ಟೀಸ್ ಏನ್ ಚೇಂಜ್ ಆಗುತ್ತೋ ಅದನ್ನ ನಾವೇನಂತ ಕರಿತೀವಿ, ಡೈರೆಕ್ಷನಲಿಟಿ ಅಂತ ಕರಿತೀವಿ. ಡೈರೆಕ್ಷನ್ ಆಫ್ ರೋಲಿಂಗ್, ಇಟ್ ವಿಲ್ ಬಿ ಚೇಂಜಸ್ ಅಕಾರ್ಡಿಂಗ್ ಟು ದಿ ರೋಲಿಂಗ್ ಡೈರೆಕ್ಷನ್ಸ್. ಫಾರ್ ಎಕ್ಸಾಂಪಲ್, ರೈಟ್ ಆಂಗಲ್ ಟು ದಿ ರೋಲಿಂಗ್ ಡೈರೆಕ್ಷನ್ಸ್ ಆರ್ ಪ್ಯಾರಲಲ್ ಟು ದಿ ರೋಲಿಂಗ್ ಡೈರೆಕ್ಷನ್ಸ್. ಈ ಮೆಕಾನಿಕಲ್ ಪ್ರಾಪರ್ಟಿ ವೇರಿ ಆಗ್ತಕ್ಕಂಥದ್ದು ಡಿಪೆಂಡ್ಸ್ ಅಪಾನ್ ದಿ ರೋಲಿಂಗ್ ಡೈರೆಕ್ಷನ್. ಅದನ್ನ ನಾವೇನಂತ ಕರಿತೀವಿ, ಡೈರೆಕ್ಷನಲಿಟಿ ಅಂತ ನಾವು ಕರಿತೀವಿ. ಸೊ ಇದು ರೋಲಿಂಗ್ ಡೈರೆಕ್ಷನ್ಸ್ ಆಯ್ತು. ನಾವು ಕಮ್ ಟು ದಿ ಬೆಂಡಿಂಗ್ ಅಂದ್ರೆ ಏನು, ಯಾವ ರೀತಿ ಬೆಂಡ್ ಅನ್ನ ಮಾಡ್ತಾರೆ. ಸೊ ದ ಡೈರೆಕ್ಷನಲಿಟಿ, ರೋಲಿಂಗ್ ಡೈರೆಕ್ಷನ್ ಆಸ್ ಎಫೆಕ್ಟ್ ಆನ್ ಬೋತ್ ಕ್ರ್ಯಾಕಿಂಗ್ ಅಂಡ್ ಸ್ಪ್ರಿಂಗ್ ಬ್ಯಾಕ್. ಈ ರೋಲಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅದು ಎಫೆಕ್ಟ್ ಆಗುತ್ತೆ. ದಟ್ ಮೀನ್ಸ್ ದಿಸ್ ಡೈರೆಕ್ಷನಲಿಟಿ ಕ್ಯಾನ್ ಬಿ ಎಫೆಕ್ಟೆಡ್ ಬೈ ಬೋತ್ ಕ್ರ್ಯಾಕ್ ಆಗ್ತಕ್ಕಂಥದ್ದು ಹೆಡ್ಸ್ ಅಲ್ಲಿ, ಮತ್ತೆ ಸ್ಪ್ರಿಂಗ್ ಬ್ಯಾಕ್ ಆಗ್ತಕ್ಕಂಥದ್ದು. ಸೊ ಕ್ರ್ಯಾಕ್ಸ್ ಆರ್ ಬೌಂಡೆಡ್ ಟು ಅಕ್ಕರ್ ಇಫ್ ದ ಬೆಂಡಿಂಗ್ ಲೈನ್ಸ್ ಇಸ್ ಅಲಾಂಗ್ ಟು ದ ಡೈರೆಕ್ಷನ್ ಆಫ್ ರೋಲಿಂಗ್. ಕ್ರ್ಯಾಕ್ ಯಾವುದಾಗುತ್ತೆ, ಈ ಬೆಂಡಿಂಗ್ ಲೈನ್ ಹೀಗೆ ನೇರವಾಗಿದ್ದಾಗ. If the bending line is along the direction, crack happen ಆಗುತ್ತೆ. The bend line should be at right angle or at least 45 degree to the directions of rolling. ಸಾಮಾನ್ಯವಾಗಿ ಬೆಂಡ್ ಲೈನ್ ಏನಿದೆ ಇದು ಅಟ್ ಲೀಸ್ಟ್ 45 ಡಿಗ್ರಿ ಇದ್ರೆ ಅಲ್ಲಿ ಕ್ರ್ಯಾಕ್ ಆಗೋದನ್ನ ನಾವೇನ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. The seat bend with bend radius approximate to the least bend radius of the material. ಈ ಲೀಸ್ಟ್ ಬೆಂಡ್ ರೇಡಿಯಸ್
ಕ್ರ್ಯಾಕ್ ಅನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹಿಂದೆ ನಾನು ತೋರಿಸಿದೀನಿ. ಅದು ಎಷ್ಟಿರ್ಬೇಕು ರೇಡಿಯಸ್, ಲೀಸ್ಟ್ ಬೆಂಡ್ ರೇಡಿಯಸ್, ಮಿನಿಮಮ್ ರೇಡಿಯಸ್ ಎಷ್ಟಿರ್ಬೇಕು ಅಂತ ತಿಳ್ಕೊಂಡಿದೀವಿ. ಸೊ ದಿಸ್ ಈಸ್ ಡೈರೆಕ್ಷನ್ಸ್ ಆಫ್ ರೋಲ್, ಅಂದ್ರೆ ರೋಲಿಂಗ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಬೆಂಡ್ ಲೈನ್ ಯಾವ ನ್ಯಾರಕ್ಕೆ ಬೆಂಡ್ ಮಾಡಬೇಕು ಅಂತ ಇದೆ. ದಿಸ್ ಈಸ್ ಅನ್ಅಕ್ಸೆಪ್ಟಬಲ್, ದಿಸ್ ಈಸ್ ಅಕ್ಸೆಪ್ಟಬಲ್, ದಿಸ್ ಈಸ್ ಬೆಂಡ್ ಲೈನ್ ಅಕ್ಸೆಪ್ಟಬಲ್. ಅಂದ್ರೆ ರೋಲಿಂಗ್ ಡೈರೆಕ್ಷನ್ ಅಂಡ್ ಬೆಂಡ್ ಸಂಬಂಧಪಟ್ಟ ಹಾಗೆ ಈ ಒಂದು ಟರ್ಮ್ ಏನಿದೆ, ಡೈರೆಕ್ಷನಾಲಿಟಿ ಮತ್ತೆ ಬೆಂಡ್ ರೇಡಿಯಸ್, ಕ್ರ್ಯಾಕ್ ಅನ್ನ ಅವಾಯ್ಡ್ ಮಾಡೋದು, ಪ್ರಿವೆಂಟ್ ಮಾಡೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಈ ಎಫೆಕ್ಟ್ ಆನ್ ದ ಕಟ್ ಹೆಡ್ಸ್ ಅಂದ್ರೆ ದ ಸೀಟ್ ಮೆಟಲ್ ಯೂಸ್ಡ್ ಫಾರ್ ಬೆಂಡಿಂಗ್ ಇಸ್ ಕಟ್ ಬೈ ಹ್ಯಾಂಡ್ ಸಿಯರ್ಸ್ ಅಥವಾ ಸಿಯರಿಂಗ್ ಮಷಿನ್ಸ್ ಆರ್ ಪ್ರೆಸ್ ಬ್ಲಾಂಕಿಂಗ್ ಅಂತ ಕರಿತೀವಿ. ಅಂದ್ರೆ ಸೀಟ್ ಮೆಟಲ್ ಅನ್ನ ನಾವು ಕಟ್ ಮಾಡುವಂತ ಸಂದರ್ಭದಲ್ಲಿ ಯಾವ್ದ್ರಲ್ಲಿ ಕಟ್ ಮಾಡ್ತೀವಿ? ಹ್ಯಾಂಡ್ ಸಿಯರ್ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಸಿಯರಿಂಗ್ ಮಷಿನ್ಸ್ ಅನ್ನ ನಾವು ಬಳಸ್ತೀವಿ, ಅಥವಾ ಪ್ರೆಸ್ ಮೆಷಿನ್ ಅನ್ನ ನಾವು ಬಳಸ್ತೀವಿ. ಏನ್ ಮಾಡ್ಲಿಕ್ಕೆ? ಸೀಟ್ ಅನ್ನ ಕಟ್ ಮಾಡ್ಲಿಕ್ಕೆ. The cut edge, that means seared edge, will have a burst and a crack may start from the burst during bend. ಕಟ್ ಎಡ್ಜ್ ಅಲ್ಲಿ ಏನಿರುತ್ತೆ? ಬರ್ಸ್ ಇರುತ್ತೆ. ನಿಮಗೆ ಗೊತ್ತು, ನೀವು ಸೀಟ್ ಮೆಟಲ್ ಅನ್ನ ಕಟ್ ಮಾಡುವಾಗ ಅಬ್ಸರ್ವ್ ಮಾಡಿ, ಬರ್ಸ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಕ್ರ್ಯಾಕ್ ಆಗಿರುತ್ತೆ ಬೆಂಡಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ. ಹಾಗಾಗಿ ಟು ಅವಾಯ್ಡ್ ಕ್ರ್ಯಾಕ್ಸ್ ದ ಬರ್ಸ್ ಸೈಡ್ ಶುಡ್ ಬಿ ಟೇಕನ್ ಇನ್ಸೈಡ್ ದ ಬೆಂಡಿಂಗ್. ಈ ಕ್ರ್ಯಾಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬರ್ಸ್ ಸೈಡ್ ಅನ್ನ ನಾವೇನ್ ಮಾಡ್ತೀವಿ? ಇನ್ಸೈಡ್ ಗೆ ನಾವು ಬೆಂಡ್ ಮಾಡೋದ್ರ ಮೂಲಕ ಕ್ರ್ಯಾಕ್ ಅನ್ನ ನಾವು ಅವಾಯ್ಡ್ ಮಾಡ್ತೀವಿ. ದ ಬರ್ಸ್ ಶುಡ್ ಬಿ ರಿಮೂವ್ ಬಿಫೋರ್ ಬೆಂಡಿಂಗ್ ಬೈ ಫೈಲಿಂಗ್. ಹಾಗಾಗಿ ಏನ್ ಮಾಡ್ತೀವಿ ನಾವು? ಈ ಬರ್ಸ್ ಅನ್ನ ಬೆಂಡಿಂಗ್ ಮಾಡೋಕ್ ಮೊದಲೇ ಏನ್ ಮಾಡ್ಬಿಡ್ಬೇಕು? ರಿಮೂವ್ ಮಾಡ್ಬೇಕು. ಸೊ ದಟ್ ಈಸ್ ಬೆಸ್ಟ್. ಅದರಿಂದ ಕ್ರ್ಯಾಕ್ ಅನ್ನ ನಾವ್ ಏನ್ ಮಾಡ್ಬೋದು? ಅವಾಯ್ಡ್ ಮಾಡ್ಬೋದು. ಸೊ ನೋಡಿ, ಈಗ ನೀವು ಸಿಯರ್ ಅಪ್ ಮಾಡಿದಿರಿ ಹೆಡ್ಜಸ್ ಅನ್ನ. ಸಿಯರ್ ಅಪ್ ಮಾಡಿದಾಗ ಏನಾಗಿದೆ? ಸಿಯರ್ ಡ್ರಾಪ್ ಆಗಿದೆ, ಅಥವಾ ಈ ರೀತಿ ಬರ್ ಫಾರ್ಮೇಶನ್ ಆಗುತ್ತೆ. ಹೀಗೆ ನೀವು ಏನಾದ್ರು ಕಟ್ ಮಾಡಿದ್ರೆ ನೋಡಿ, ಇಲ್ಲೆಲ್ಲ ಬರ್ಸ್ ಇದೆ, ಸೈಡ್ ನಲ್ಲಿ ಎಲ್ಲ ಬರ್ಸ್ ಇದೆ. ಸೊ ಬರ್ಸ್ ಇರೋದ್ರಿಂದ ಏನಾಗಿದೆ? ಈ ಕಟ್ ಎಡ್ಜ್ ನಲ್ಲಿ ಇಲ್ಲಿ ಕ್ರ್ಯಾಕ್ ಏನಾಗಿದೆ? ಫಾರ್ಮೇಶನ್ಸ್ ಆಗಿದೆ. ಇದನ್ನ ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ಈ ಬರ್ಸ್ ಇರೋದನ್ನ ಇನ್ಸೈಡ್ ಎಡ್ಜ್ಗೆ ಫೋಲ್ಡ್ ಮಾಡಬೇಕು, ಬೆಂಡ್ ಮಾಡಬೇಕು. ಅಥವಾ ಕಟ್ ಮಾಡಿದ ನಂತರ, ಸಿಯರ್ ಅಪ್ ಮಾಡಿದ ನಂತರ ಫೈಲ್ ಅನ್ನು ತೆಗೆದುಕೊಂಡು ಎಲ್ಲ ಬರ್ಸ್ ಅನ್ನ ಏನ್ ಮಾಡ್ಬೇಕು? ನೀವು ರಿಮೂವ್ ಮಾಡಬೇಕು. ಸೊ ದಟ್ ಈಸ್ ದ ಸೇಫೆಸ್ಟ್ ವೇ ಟು ಅವಾಯ್ಡ್ ಕ್ರ್ಯಾಕ್ಸ್ ವೈಲ್ ಬೆಂಡಿಂಗ್ occurred due to the effect of the cut edge. ಇನ್ನೊಂದು ಕ್ರ್ಯಾಕ್ ಸ್ಟಾಪ್ ಹೋಲ್ ಅಂತ ಮಾಡ್ತೀವಿ. ಇಲ್ಲಿ ನಾವು ಸೀಟ್ ಮೆಟಲ್ ಬೆಂಡಿಂಗ್ ಪ್ರೋಸೆಸ್ ನಲ್ಲಿ when the seat is bent at right angle in two directions, a crack may develop from the meeting point of the bend. ನಾವು ರೈಟ್ ಆಂಗಲ್ ಡೈರೆಕ್ಷನ್ಸ್ ಗೆ ಸೀಟ್ ಅನ್ನ, ಈ ಬಾಕ್ಸ್ ರೈಟ್ ಆಂಗಲ್ ಸ್ಕ್ವೇರ್ ಟೈಪ್ಗೆ ನಾವೇನಾದ್ರು ಬೆಂಡ್ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ? ಆ ಕಾರ್ನರ್ ಅಲ್ಲಿ ಕ್ರ್ಯಾಕ್ ಆಗೋಗುತ್ತೆ. ನೋಡಿ, ಇಲ್ಲಿ ಕ್ರ್ಯಾಕ್ ಮೇ ಹಕ್ಕರ್ ಫ್ರಮ್ ದ ಬರ್. ನೋಡಿ, ಇಲ್ಲಿ ಬರ್ ಇರೋದ್ರಿಂದ ಇಲ್ಲಿ ಈ ರೀತಿ ಕ್ರ್ಯಾಕ್ ಬಂದ್ಬಿಡುತ್ತೆ. ಇದನ್ನ ಬೆಂಡ್ ಮಾಡುವಂತ ಸಂದರ್ಭದಲ್ಲಿ ಈ ಕ್ರ್ಯಾಕ್ ಅನ್ನ ನಾವು ಅವಾಯ್ಡ್ ಮಾಡ್ಬೇಕಾದ್ರೆ ಇಲ್ಲೊಂದು ರಿಲೀಫ್ ಹೋಲ್ ತರ ಆಗ್ತಿದೆ. ದಟ್ ಇಸ್ ಕಾಲ್ಡ್ ಕ್ರ್ಯಾಕ್ ಸ್ಟಾಪ್ ಹೋಲ್ ಅಂತ ಕರಿತೀವಿ. ಸೊ ಟು ಅರೆಸ್ಟ್ ದಿ ಕ್ರ್ಯಾಕ್, ಆ ರೀತಿ ಕ್ರ್ಯಾಕ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಬೆಂಡ್ ಮಾಡಿದಾಗ ಎ ಸ್ಮಾಲ್ ಹೋಲ್ ಟು ಬಿ ಮೇಡ್ ಅಟ್ ದ ಮೀಟಿಂಗ್ ಪಾಯಿಂಟ್ ಆಫ್ ದ ಬೆಂಡಿಂಗ್. ಎಲ್ಲಿ ಬೆಂಡ್ ಮಾಡ್ತೀವೋ ಆ ಮೀಟಿಂಗ್ ಪಾಯಿಂಟ್ ನಲ್ಲಿ ಒಂದು ಸಣ್ಣ ಹೋಲ್ ಅನ್ನು ನಾವು ಪಂಚ್ ಮಾಡೋದ್ರ ಮೂಲಕ, ಡ್ರಿಲ್ ಮಾಡೋದ್ರ ಮೂಲಕ ಮಾಡ್ತೀವಿ. ದಿ ಸ್ಮಾಲ್ ಹೋಲ್ ಇಸ್ ಕಾಲ್ಡ್ ಕ್ರ್ಯಾಕ್ ಸ್ಟಾಪ್ ಹೋಲ್ ಅಂತ ಕರಿತೀವಿ. ನೋಡಿ, ಈ ರೀತಿ ನೋಡಿ ಒಂದು ಸ್ಮಾಲ್ ಹೋಲ್ ಮಾಡಿದೀವಲ್ವಾ, ಈ ರೀತಿ ಫೋಲ್ಡಿಂಗ್ ಅಥವಾ ಬೆಂಡಿಂಗ್ ಅನ್ನ ಮಾಡೋ ಸಂದರ್ಭದಲ್ಲಿ ಈ ಸ್ಮಾಲ್ ಹೋಲ್ ಅನ್ನ ನಾವೇನಂತ ಕರಿತೀವಿ? ಕ್ರ್ಯಾಕ್ ಸ್ಟಾಪ್. ಯಾತಕ್ಕೆ ಈ ಹೋಲ್ ಅನ್ನು ಮಾಡ್ತೀವಿ? ಟು ಅವಾಯ್ಡ್ ಕ್ರ್ಯಾಕ್ ವೈಲ್ ಬೆಂಡಿಂಗ್. ಈ ಕಾರ್ನರ್ ಮೀಟಿಂಗ್ ಆಗುತ್ತಲ್ಲ ಅಂತ ಕಡೆ ಈ ರೀತಿಯಾದಂತ ಒಂದು ಸಣ್ಣ ಹೋಲ್ ಅನ್ನು ನಾವೇನ್ ಮಾಡ್ತೀವಿ? ಮಾಡ್ಕೊತೀವಿ. ಈ ಕ್ರ್ಯಾಕ್ ಆಗೋದನ್ನ ಅವಾಯ್ಡ್ ಮಾಡ್ತೀವಿ. ದಿ ಸ್ಮಾಲ್ ಹೋಲ್ ಇಸ್ ಕಾಲ್ಡ್ ಕ್ರ್ಯಾಕ್ ಸ್ಟಾಪ್ ಹೋಲ್. ಅಂಡ್ ದ ಸೈಜ್ ಆಫ್ ದ ಕ್ರ್ಯಾಕ್ ಸ್ಟಾಪ್ ಹೋಲ್ ಎಷ್ಟಿರಬೇಕು? ನೋಡಿ, ಥಿಕ್ನೆಸ್ ಆಫ್ ದ ಸೀಟ್ 0.3 to 0.6 ಇದ್ರೆ ಡಯಾ ಎಷ್ಟಿರಬೇಕು? ಹೋಲ್ದು 2 mm. 0.6 ಇಂದ 1.6 ಇದ್ರೆ ಹೋಲ್ ಸೈಜು 3 ಇರಬೇಕು. 1.6 ಇಂದ 2.5 ಇದ್ರೆ ಹೋಲ್ ಸೈಜು 4 ಇರಬೇಕು. ಇದು ನಿಯಮ ಕ್ರ್ಯಾಕ್ ಸ್ಟಾಪ್ ಹೋಲ್ ಅನ್ನು ಮಾಡ್ತಕ್ಕಂಥ.
Now let us come to the development pattern. ಈಗ ನೀವು ಫನಲ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದೀರಿ, ಸಿಲಿಂಡರ್ ನ ಡೆವಲಪ್ಮೆಂಟ್ ಮಾಡಿಸಿದೀನಿ, ಮತ್ತೆ ಟ್ರೇ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ನಾವು ಮಾಡಿದೀವಿ. ಈ ಡೆವಲಪ್ಮೆಂಟ್ ಪ್ಯಾಟರ್ನ್ ದಟ್ ಮೀನ್ಸ್ ಲೇಔಟ್ ಅನ್ನ ಮಾಡ್ತಕ್ಕಂಥದ್ದು. ಈಗಾಗಲೇ ನಿಮ್ಗೆ ಗೊತ್ತು, ನಾವು ಪ್ರಾಕ್ಟಿಕಲ್ ನಲ್ಲಿ ಸೀಟ್ ಮೆಟ್ ನಲ್ಲಿ ಈ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ನೇರವಾಗಿ ನಾವೇನ್ ಮಾಡ್ತೀವಿ, ಪೇಪರ್ ಮೇಲೂ ವರ್ಕೌಟ್ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ನೇರವಾಗಿ ಏನು ಡ್ರಾಯಿಂಗ್ಸ್ ಇದೆ ಅದನ್ನ ಸೀಟ್ ಮೇಲೆ ನಾವೇನ್ ಮಾಡ್ತೀವಿ, ಮಾರ್ಕಿಂಗ್ ಲೇಔಟ್ ಅನ್ನ ಮಾಡಿ ಕಟ್ ಮಾಡ್ತೀವಿ. ಅದು ಕೂಡ ಮಾಡಿದಿರಿ. ಸೊ ನೋಡೋಣ ಯಾವ್ಯಾವ ರೀತಿ ಪ್ಯಾಟರ್ನ್ಸ್ ಇದೆ. ಪ್ಯಾಟ್ರನ್ ಅಂದ್ರೆ ದ ಪ್ಯಾಟ್ರನ್ ಇಸ್ ಎ ಪೀಸ್ ಆಫ್ ಮೆಟೀರಿಯಲ್ ವಿಚ್ ಇಸ್ ಕಟ್ to the exact size and shape to form the desired object. ಈಗ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಮಾಡಬೇಕು, ಒಂದು ಪ್ಯಾನಲ್ ಅನ್ನ ಮಾಡಬೇಕು, ಅಥವಾ ಒಂದು ಸಿಲಿಂಡರ್ ಅನ್ನ ಮಾಡಬೇಕು, ಅಥವಾ ಒಂದು ಟೇಪರ್ ಆರ್ಟಿಕಲ್ ಅನ್ನ ಮಾಡಬೇಕು. ಅದನ್ನ ಮಾಡಬೇಕಾದ್ರೆ ನಮ್ಗೆ ಒಂದು ಎಕ್ಸಾಕ್ಟ್ ಸೈಜ್ ಬೇಕಾಗುತ್ತೆ. ಎಷ್ಟು ಬೇಕು, ಬೆಂಡಿಂಗ್ ಅಲವೆನ್ಸು, ಫೋಲ್ಡಿಂಗ್ ಅಲವೆನ್ಸು, ಜಾಯಿನಿಂಗ್ ಅಲವೆನ್ಸು, ಆ ಜಾಯಿನ್ ಆಗ್ಲಿಕ್ಕೆ ಬಿಡ್ತಕ್ಕಂಥ ಮೆಟೀರಿಯಲ್ಸ್, ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಎಷ್ಟು mm ಅನ್ನ ಫೋಲ್ಡ್ ಮಾಡಬೇಕು, ಇದೆಲ್ಲವನ್ನ ನಾವೇನ್ ಮಾಡಬೇಕು, ಮೊದಲೇ ಡಿಸೈಡ್ ಮಾಡಬೇಕು. ಎಕ್ಸಾಕ್ಟ್ ಸೈಜ್ ಮತ್ತೆ ಸೇಪ್ ಬರ್ಲಿಕ್ಕೆ ಆ ಒಂದು ಆಬ್ಜೆಕ್ಟ್ ಫಾರ್ಮ್ ಆಗ್ಬೇಕಾದ್ರೆ ಪ್ಯಾಟರ್ನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ದ ಪ್ಯಾಟರ್ನ್ ಮೇ ಬಿ ಡ್ರಾನ್ ಆನ್ ಎ ಪೇಪರ್. ಎಕ್ಸಾಕ್ಟ್ ಸೈಜ್ ಸೇಪ್ ಅನ್ನ ತರಲಿಕ್ಕೆ ನಾವೇನ್ ಮಾಡ್ತೀವಿ, ಲೇಔಟ್ ಮಾಡ್ಬೇಕು. ಅದನ್ನ ಎಲ್ಲಿ ಡ್ರಾ ಮಾಡ್ತೀವಿ ನಾವು, ಫಸ್ಟ್ ಒಂದು ಪೇಪರ್ ಮೇಲೆ ಡ್ರಾ ಮಾಡಿ ನೋಡ್ಕೊಂಡು ದಟ್ ಡೈಮೆನ್ಷನ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ಸೀಟ್ ಮೆಟಲ್. ನೀವೆಲ್ಲ ಗೊತ್ತು, ಈಗ ಆಲ್ರೆಡಿ ನೇರವಾಗಿ ಅದೇ ಒಂದು ಪೇಪರ್ ಮೇಲೆ ಎಕ್ಸಾಕ್ಟ್ ಡ್ರಾಯಿಂಗ್ ಅನ್ನ ಮಾಡಿ ಅದನ್ನೇ ನೇರವಾಗಿ ಸೀಟಿಗೆ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದೀವಿ. ಈ ಪ್ಯಾಟರ್ನ್ ಡೆವಲಪ್ಮೆಂಟ್ ಅನ್ನ ಮಾಡ್ಲಿಕ್ಕೆ. ಹೌದಾ, ಈಗ ನೀವು ಕೆಲವನ್ನ ಹಾಗೆ ಮಾಡಿದ್ದೀರಿ, ಕೆಲವನ್ನ ಫಸ್ಟ್ ಪ್ರಾರಂಭದಲ್ಲಿ ಪೇಪರ್ ಅಲ್ಲಿ ಮಾಡಿ ಅದನ್ನ ಅಂಟಿಸ್ಕೊಂಡು ಕಟ್ ಮಾಡಿ ಸೇಪ್ ಅನ್ನ ತಂದಿದ್ದೀರಿ ಆಬ್ಜೆಕ್ಟ್ ಅನ್ನ. ಸೊ ನಂತರ ಏನ್ ಮಾಡಿದ್ರಿ, ಸೀಟ್ ಮೇಲೆ ಮಾರ್ಕ್ ಮಾಡೋದನ್ನ ಕಲ್ತ್ಕೊಂಡ್ರಿ. ಸೊ however experienced skilled sheet metal worker tinsmith do pattern layouts directly on the sheet metal. ನೇರವಾಗಿ ಸೀಟ್ ಮೆಟಲ್ ಅಲ್ಲೇ ಪ್ಯಾಟರ್ನ್ ಅನ್ನ ಮಾಡಬಹುದು. ಅಲ್ಲೇ ಒಂದು ಕರೆಕ್ಟ್ ಸೇಪ್ ಆಫ್ ದಿ ಆಬ್ಜೆಕ್ಟ್ ಎಷ್ಟು ಮೆಟೀರಿಯಲ್ ಬೇಕು ಅಷ್ಟು ಲೇಔಟ್ ಅನ್ನ ಅವನು ಅಲ್ಲೇ ವರ್ಕ್ ಅನ್ನ ಮಾಡಿ ಮುಗಿಸಬಹುದು. ಇನ್ನು ಲೇಔಟ್ ಅಂದ್ರೆ ಗೊತ್ತು, ಇಟ್ ಇಸ್ ದ ಮೆಥಡ್ ಆಫ್ ಡೆವಲಪಿಂಗ್ ದ ಲೈನ್ಸ್ ಅಂಡ್ ಕರ್ವ್ಸ್ ವಿಚ್ ಫಾರ್ಮ್ ದ ಪ್ಯಾಟರ್ನ್. ಕರ್ವ್ಸ್, ಲೈನ್ಸ್, ಅದನ್ನ ಆ ಪ್ಯಾಟರ್ನ್ ಬರ್ಲಿಕ್ಕೆ ನಾವು ಅಲ್ಲಿ ಏನ್ ಕನ್ಸ್ಟ್ರಕ್ಟ್ ಅನ್ನ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಲೇಔಟ್ ಅಂತ ಕರಿತೀವಿ. ಈಗ ನೀವು ಸೇಮ್ ಫಿಟ್ಟಿಂಗ್ ನಲ್ಲೂ ಲೇಔಟ್ ಮಾಡ್ತೀರಿ, ಯಾವ್ದಾದ್ರು ಜಾಬ್ ಅನ್ನ ಮಾಡ್ಬೇಕಾದ್ರೆ. ಇನ್ ದ ಸೇಮ್ ವೇ ಇನ್ ಸೀಟ್ ಮೆಟಲ್ ವರ್ಕ್ ಆಲ್ಸೋ ಟು ಡೂ ಲೇಔಟ್ ವರ್ಕ್ on the paper or on the sheet metal itself. ಇನ್ನು ಕಾಮನ್ ಆಗಿ ನಾವು ಈ ಪ್ಯಾಟರ್ನ್ ಅನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ್ಯಾವ ರೀತಿ ಮೆಥಡ್ಸ್ ಅನ್ನ ಬಳಸ್ತೀವಿ ಅಂದ್ರೆ, ಒಂದು ಪ್ಯಾರಲಲ್ ಲೈನ್ ಡೆವಲಪ್ಮೆಂಟ್ ಮೆಥಡ್ ಅಂತ ನಾವು ಕರಿತೀವಿ, ಎರಡನೇದು ರೇಡಿಯಲ್ ಲೈನ್ ಡೆವಲಪ್ಮೆಂಟ್ ಮೆಥಡ್ ಅಂತ ಕರಿತೀವಿ, ಮೂರನೇದು ಟ್ರಯಾಂಗುಲೇಷನ್ಸ್ ಡೆವಲಪ್ಮೆಂಟ್ ಮೆಥಡ್ ಅಂತ ಕರಿತೀವಿ, ಅನ್ನೋದು ಜಿಯೋಮೆಟ್ರಿಕ್ ಕನ್ಸ್ಟ್ರಕ್ಷನ್ಸ್ ಮೆಥಡ್. ಇಷ್ಟು 4 ಮೆಥಡ್: parallel line development method, radial line development method, triangulations development method, geometric constructions method. These are all the 4 types commonly used pattern development layout work. ಇಷ್ಟು ಮಕ್ಕಳೇ ನಿಮಗೆ ಲೇಔಟ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಫಾರ್ಮ್ ಮಾಡೋದು, ಪ್ಯಾಟರ್ನ್ ಅನ್ನೋದನ್ನ ತಿಳ್ಕೊಂಡ್ರೆ. Now come to these some machines, forming machines, bending machines, folding machines ಅಂತಿದೆ. Now let us come to the forming machines. Forming machines are also known as a rolls or a rolling machines ಕೂಡ ಕರೀತಾರೆ. ಅಂದ್ರೆ ಫಾರ್ಮ್ ಅಂತ ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಫಾರ್ಮ್ ಮಾಡ್ತಕ್ಕಂಥದ್ದು. ಒಂದು ರಿಕ್ವೈರ್ಡ್ ಸೇಪ್ ಸೈಜ್ಗೆ ಬೆಂಡ್ ಅನ್ನ ಮಾಡಬೇಕಾಗುತ್ತೆ, ಫೋಲ್ಡ್ ಅನ್ನ ಮಾಡಬೇಕಾಗುತ್ತೆ, ಸೇಪ್ ಅನ್ನ ಕೊಡಬೇಕಾಗುತ್ತೆ. ಅಲ್ಲಿ ನಾವು ಫಾರ್ಮಿಂಗ್ machines ಅನ್ನ ನಾವು ಬಳಸ್ತೀವಿ. This forming machine used for forming cylindrical parts of various diameters. ಈ ಫಾರ್ಮಿಂಗ್ machines ಅನ್ನ ನಾವು ಯೂಸ್ ಮಾಡಿಕೊಂಡು ಸಿಲಿಂಡ್ರಿಕಲ್ ಪಾರ್ಟ್ಸ್ ಅನ್ನ ನಾವೇನ್ ಮಾಡಬಹುದು, ಬೇರೆ ಬೇರೆ ಡಯಾಮೀಟರ್ ಇರತಕ್ಕಂತ ಸಿಲಿಂಡ್ರಿಕಲ್ ಪಾರ್ಟ್ಸ್ ಅನ್ನ ಸೀಟ್ ಮೆಟಲ್ ಅನ್ನ ಉಪಯೋಗಿಸಿಕೊಂಡು ಫಾರ್ಮೇಶನ್ಸ್ ಅನ್ನ ನಾವು ಮಾಡಬಹುದು. The most common forming machine has roller of 50 mm,
ಅಂಡ್ ಲೆಂತ್ ವಿಲ್ ಬಿ 750 to 900 mm. ಕಾಮನ್ ಆಗಿ ಈ ಫಾರ್ಮಿಂಗ್ ಮೆಷಿನ್ಸ್ ಒಂದು ಸೈಜ್ ಏನಿರುತ್ತೆ ಅಂದ್ರೆ ಅಲ್ಲಿ ಬಳಸ್ತಕ್ಕಂಥ ರೋಲರ್ ಸೈಜ್ 50 mm, ಲೆಂತ್ 750 to 900 mm ಇರುತ್ತೆ. These machines are used to farm mild steel seed up to 22 gauges. SWG ಅಂತ ಏನಿದೆ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂದ್ರೆ ದಟ್ ಈಸ್ 22 ಗೇಜ್ ಥಿಕ್ನೆಸ್ ಇರ್ತಕ್ಕಂಥ ಸೀಟಿನ ಈ ಒಂದು ಫಾರ್ಮಿಂಗ್ ಮೆಷಿನ್ಸ್ ನಲ್ಲಿ ನಾವು ಮಾಡಬಹುದು. ಇಲ್ಲಿ ಏನ್ ಚಿತ್ರ ಕಾಣಿಸ್ತಾ ಇದೆ ಇದನ್ನ ಫಾರ್ಮಿಂಗ್ ಮೆಷಿನ್ಸ್ ಅಂತ ಕರಿತೀವಿ. ದಿಸ್ ಇಸ್ ದಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹಾರೋ ಮಾರ್ಕ್ ಅಲ್ಲಿ, ಇದು ಬಾಡಿ ಫ್ರೇಮ್, ದಿಸ್ ಇಸ್ ದ ಹ್ಯಾಂಡಲ್, ಗೇರ್ ವೀಲ್, upper roll, lower roll, slip roll, upper roll adjusting screw, lower roll adjusting screw. This is the forming machine used for making cylindrical parts of various diameters. This is the forming machines. These machines, the forming machines, have 3 rollers and 2 front rollers will have adjustable arrangement. 3 roller ಇದೆ, 2 front roller ಇದೆ. ಅದನ್ನ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಅನ್ನು ಕೂಡ ಕೊಟ್ಟಿದ್ದಾನೆ. The front 2 rollers will grip the seat and force it into the rear roller which bend it upward, curving the seat to form the cylinder. ನೋಡಿ ಈ ರೀತಿ ಇರುತ್ತೆ. 3 ರೋಲರ್ ಇರುತ್ತೆ. ಅದರಲ್ಲಿ ಫ್ರಂಟ್ 2 ರೋಲರ್ಸ್ ಏನಿದೆ ವಿಲ್ ಗ್ರಿಪ್ ದ ಸೀಟ್ ಅನ್ನ ಗ್ರಿಪ್ ಮಾಡುತ್ತೆ ಅಂಡ್ ಫೋರ್ಸ್ ಇಂಟು ದ ರೇರ್ ರೋಲರ್. ನೋಡಿ ಈ ಕಡೆಗೆ ಫೋರ್ಸ್ ಮಾಡ್ತಾ ಇದೆ. ಇದೇನಾಗುತ್ತೆ, ಈ ರೀತಿ ಬೆಂಡ್ ಅನ್ನ ಅಪ್ವರ್ಡ್ ಬೆಂಡಿಂಗ್ ಅನ್ನ ಕರ್ವಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಇವೆರಡು ಫ್ರಂಟ್ ರೋಲರ್ ಎ ಅಂಡ್ ಬಿ. ಇದು ಲಿಫ್ಟ್ ಆಗುತ್ತೆ ಮೇಲಕ್ಕೆ. ಅವಾಗ ಈ ರೋಲ್ ಇದು ಸೀಟ್ ಹೋಗ್ತಾ ಇರ್ತಕ್ಕಂಥದ್ದು. ಈ ರೇರ್ ರೋಲ್ ಅಲ್ಲಿ ನಾವೇನ್ ಮಾಡ್ಬೋದು, ಬೆಂಡಿಂಗ್ ಅನ್ನ ಮಾಡ್ಬೋದು. ದ ಲೋವರ್ ಫ್ರಂಟ್ ರೋಲರ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಕೆಳಗಡೆ ರೋಲರ್ ಅನ್ನ ನಾವೇನ್ ಮಾಡ್ಬೋದು, ಅಡ್ಜಸ್ಟ್ ಮಾಡಬಹುದು. ಅಂದ್ರೆ ಬೇರೆ ಬೇರೆ ಥಿಕ್ನೆಸ್ಗೆ ಅನುಸಾರವಾಗಿ ನಾವು ಅಡ್ಜಸ್ಟ್ ಮಾಡಬಹುದು. ದ ಬ್ಯಾಕ್ ರೋಲ್ ಕ್ಯಾನ್ ಬಿ ರೈಸ್ಡ್ ಆರ್ ಲೋವರ್ಡ್. ನೋಡಿ ಬ್ಯಾಕ್ ರೋಲ್ ಸಿ ಏನಿದೆ ಇದನ್ನ ಮೇಲ್ಗಡೆ ಮತ್ತೆ ಕೆಳಗಡೆಗೆ ಅಪ್ ಅಂಡ್ ಡೌನ್ ಮಾಡಬಹುದು. ಟು ಫಾರ್ಮ್ ಸಿಲಿಂಡರ್ ಆಫ್ ಡಿಫರೆಂಟ್ ಡಯಾಮೀಟರ್, ಬೇರೆ ಬೇರೆ ಡಯಾಮೀಟರ್ಗೆ ತಕ್ಕಂತೆ. ದ ಬ್ಯಾಕ್ ರೋಲ್ ಕ್ಯಾನ್ ಆಲ್ಸೋ ಬಿ ಸೆಟ್ ಅನ್ ಆಂಗ್ಯುಲರ್ ಆರ್ ವರ್ಟಿಕಲ್ ಪೊಸಿಷನ್ಸ್ ಫಾರ್ ಫಾರ್ಮಿಂಗ್ ಸ್ಟೇಪರ್ಡ್ ಸಿಲಿಂಡರ್. ಈ ಬ್ಯಾಕ್ ರೋಲರ್ ಏನಿದೆ, ಈ ಟೇಪರ್ಡ್ ಕಾಂಪೋನೆಂಟ್ ಬಂದ್ರೆ ಅಥವಾ ಟೇಪರ್ ಹೋಲ್ ಬಂದ್ರೆ ಅಥವಾ ಟೇಪರ್ ಫಾರ್ಮೇಶನ್ಸ್ ಏನಾದ್ರು ನಿಮಗೆ ಪ್ಯಾನಲ್ ಅದು ಇದು ಬಂದ್ರೆ ಅದನ್ನು ಕೂಡ ಇದನ್ನ ಬ್ಯಾಕ್ ರೋಲ್ ಅನ್ನ ಅಡ್ಜಸ್ಟ್ ಮಾಡಿಕೊಂಡು ಆಂಗ್ಯುಲರ್ ಗೆ ಸೆಟ್ ಮಾಡಿಕೊಂಡು ವರ್ಟಿಕಲ್ ಪೊಸಿಷನ್ಸ್ ಸೆಟ್ ಮಾಡ್ಕೊಂಡು ಟೇಪರ್ ಸಿಲಿಂಡರ್ ಕಾಂಪೋನೆಂಟ್ ಅನ್ನು ಕೂಡ ನಾವಿಲ್ಲಿ ಫಾರ್ಮೇಶನ್ಸ್ ಇದ್ರ ಜೊತೆಗೆ ಈ ಮ್ಯಾನ್ಯುವಲ್ ಬೆಂಡಿಂಗ್ ಕೂಡ ಮಾಡ್ತೀವಿ ನಾವು. ಇವಾಗ ನೋಡಿದಿರಿ ನಾವು ಅನೇಕ ಬೆಂಡಿಂಗ್ ಪ್ರೋಸೆಸ್ ನಮ್ಮ ಐಟಿನಲ್ಲಿ ನಾವು ಅಲಾಯ್ ಟ್ರೇಡ್ ನಲ್ಲಿ ಯಾವುದೇ ರೀತಿ ಫಾರ್ಮಿಂಗ್ ಮೆಷಿನ್ಸ್ ಇಲ್ಲ, ಬೆಂಡಿಂಗ್ ಮೆಷಿನ್ಸ್ ಇಲ್ಲ, ಫೋಲ್ಡಿಂಗ್ ಮೆಷಿನ್ಸ್ ಇಲ್ಲ. ನಾವೆಲ್ಲವನ್ನು ಮಾಡ್ತಕ್ಕಂಥದ್ದು ಮ್ಯಾನ್ಯುವಲ್ ಪ್ರೋಸೆಸ್ ನಲ್ಲೇ ಈಗಾಗಲೇ ಮಾಡಿದೀವಿ ನಾವು. ಸೊ ಇಲ್ಲಿ ಫೋಲ್ಡಿಂಗ್ ಬಾರ್ ಅಂತ ನಾವು ಬಳಸ್ತೀವಿ ಒಂದು ಬೆಂಡಿಂಗ್ ಮಾಡ್ಲಿಕ್ಕೆ. ದ ಸೀಟ್ ಮೆಟಲ್ ಇಸ್ ಹೆಲ್ಡ್ ಇನ್ ಎ ಫೋಲ್ಡಿಂಗ್ ಬಾರ್ ಸಚ್ ವೇ ದಟ್ ದ ಬೆಂಡಿಂಗ್ ಲೈನ್ ಕೋಇನ್ಸೈಡ್ ವಿತ್ ದ ಟಾಪ್ ಆಫ್ ದ ಫೋಲ್ಡಿಂಗ್ ಬಾರ್. ಇದು ಒಂದು ಫೋಲ್ಡಿಂಗ್ ಬಾರ್ ಅಂತ ಕರಿತೀವಿ ಮಕ್ಕಳೇ. ಇದ್ರ ಜೊತೆಗೆ ನಾವು ಟಾಪ್ ಲೈನ್ ಎಲ್ಲಿಗೆ ಬೆಂಡ್ ಮಾಡಬೇಕು ಅಲ್ಲಿಗೆ ಏನ್ ಮಾಡ್ತೀವಿ, ಈ ಟಾಪ್ ಲೈನ್ ಅನ್ನ ಇಲ್ಲಿಗೆ ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಲೈಕ್ ದಟ್ ನೋಡಿ ಇಲ್ಲಿ ಫೋಲ್ಡಿಂಗ್ ಬಾರ್ ಇದೆ, ಇದ್ರ ಮಧ್ಯ ಸೀಟ್ ಅನ್ನ ಹಾಕಿದೀವಿ, ಈ ಲೈನ್ ಅನ್ನ ಇಲ್ಲಿ ಲೇಔಟ್ ಮಾಡಿದೀವಿ, ವಾಯ್ಸ್ ನಲ್ಲಿ ಗ್ರಿಪ್ ಮಾಡಿದೀವಿ. ಫೋಲ್ಡಿಂಗ್ ಬಾರ್ ಇಸ್ ಕ್ಲಾಂಪ್ಡ್ ಇನ್ ಬೆಂಚ್ ವೈಸ್ ಎನ್ಶೂರಿಂಗ್ ದಟ್ ಸೀಟ್ ಡಸ್ ನಾಟ್ ಫಾಲ್ ಡೌನ್. ಯಾಕೆ ಇಲ್ಲಿ ಮಾಡಿದೀವಿ ಅಂದ್ರೆ ಸೀಟ್ ಕೆಳಗಡೆ ಬೀಳ್ಬಾರ್ದು. ನಂತರ ಏನ್ ಮಾಡ್ತೀವಿ, ವುಡನ್ ಅಥವಾ ರಬ್ಬರ್ ಮ್ಯಾಲೆಟ್ ಅನ್ನ ತೆಗೆದುಕೊಂಡು ಅದನ್ನ ರೈಟ್ ಆಂಗಲ್ ನೋಡಿ ಯಾವ ರೀತಿ ಯೂಸಿಂಗ್ ರಬ್ಬರ್ mallet or wooden mallet, bend the seat at right angle using folding bar or bending bars ಅಂತ ನಾವು ಯೂಸ್ ಮಾಡ್ಕೊಂಡು ಆ ರೀತಿ ಮಾಡಬಹುದು. ಇದ್ರ ಜೊತೆಗೆ ಹ್ಯಾಚೆಟ್ ಸ್ಟೇಕ್ ಅಂತ ಬರುತ್ತೆ, ನಿಮ್ಗೆ ಗೊತ್ತು. ಈ ಹ್ಯಾಚೆಟ್ ಸ್ಟೇಕ್ ಅನ್ನ ತೋರಿಸಿದ್ವಿ. The folding lines coincide with the heads of the stake. The seat is pressed by both hands and hammered later. ಫಸ್ಟ್ ಪ್ರೆಸ್ ಮಾಡಿ ನಂತರ ಅದನ್ನ ಹ್ಯಾಮರಿಂಗ್ ಮಾಡ್ಕೋತೀವಿ ಫಾರ್ ಫಿನಿಶಿಂಗ್ ದ ಬೆಂಡಿಂಗ್. ನೋಡಿ ಇಲ್ಲಿ ಹ್ಯಾಚೆಟ್ ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ, ಅದನ್ನ ಹೋಲ್ಡ್ ಮಾಡಿದ್ದಾರೆ ಹ್ಯಾನ್ವಿಲ್ ನಲ್ಲಿ. ಈಗ ಏನ್ ಮಾಡ್ತಾ ಇದಾರೆ, ಅವ್ರು ಸೀಟ್ ಅನ್ನ ಇಟ್ಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದಾರೆ. ಫೈನಲಿ ಅದನ್ನ ಏನ್ ಮಾಡ್ತಾ ಇದಾರೆ, ಹ್ಯಾಮರ್ ನಲ್ಲಿ ಕರೆಕ್ಟ್ ಫಿನಿಶಿಂಗ್ ಗೆ ಅದನ್ನ ಬೆಂಡ್ ಅನ್ನ ಮಾಡ್ಕೊಳ್ತಾ ಇದೀವಿ. ದಿಸ್ ಆಲ್ ದಿ ಮ್ಯಾನ್ಯುವಲ್ ಬಿಲ್ಡಿಂಗ್. ಆಸ್ ಯೂಶುವಲ್ ನೀವು ಸೇಮ್ ಟೈಪ್ ಆಫ್ ವರ್ಕ್ ಅನ್ನ ನಮ್ಮ ವರ್ಕ್ಶಾಪ್ ನಲ್ಲಿ ನೀವು ಮಾಡಿದಿರಿ. ಇನ್ನು ಈ ಬೆಂಡಿಂಗ್ ಅನ್ನ ಮಾಡ್ಲಿಕ್ಕೆ ಸಿ ಕ್ಲಾಂಪ್ ಅನ್ನ ತೆಗೆದುಕೊಂಡು
ವರ್ಕ್ ಬೆಂಚ್ ಅಲ್ಲಿ ವುಡನ್ ಫಿಶ್ ಅನ್ನ ಇಟ್ಕೊಂಡು ಕೂಡ ಬೆಂಡ್ ಮಾಡ್ತೀವಿ ನಾವು. ದ ವರ್ಕ್ ಇಸ್ ಕ್ಲಾಂಪ್ ಟು ದ ಹೆಡ್ಸ್ ಆಫ್ ದ ಬೆಂಚ್. ನೋಡಿ ಈ ರೀತಿ ಸಿ ಕ್ಲಾಂಪ್ ಅನ್ನ ಇಟ್ಕೊಂಡು ಇದು ವರ್ಕ್ ಬೆಂಚ್ ಎರಡೂ ಕಡೆ ಕ್ಲಾಂಪ್ ಅನ್ನ ಮಾಡಿದೀವಿ. ಮೇಲ್ಗಡೆ ಒಂದು ಹಾರ್ಡ್ ವುಡ್ ಅನ್ನ ಹಾಕಿದೀವಿ. ಇದು ವರ್ಕ್ ಬೆಂಚ್. ನಂತರ ಇದನ್ನ ಏನ್ ಮಾಡ್ತೀವಿ ನಾವು, ಇದನ್ನ ಪ್ರೊಜೆಕ್ಟಿಂಗ್ ಪಾರ್ಟ್ ಈ ಕಡೆ ಪ್ರೊಜೆಕ್ಟ್ ಆಗಿದೆಯಲ್ಲ ಅದನ್ನ ಏನ್ ಮಾಡ್ತೀವಿ, ಫೋಲ್ಡೆಡ್ ಡೌನ್ವರ್ಡ್ಸ್ ಕೆಳಗಡೆ ಇದನ್ನ ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಅದು ಫೋಲ್ಡ್ ಆಗುತ್ತೆ. ಬೆಂಡಿಂಗ್ ಯೂಸಿಂಗ್ ಟು ಆಂಗಲ್ ಐರನ್ ಕೂಡ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ಸೀಟ್ ಮೆಟಲ್ ಅನ್ನ ಬೆಂಡ್ ಮಾಡ್ತೀವಿ. ದ ವರ್ಕ್ ಇಸ್ ಹೆಲ್ಡ್ ಬಿಟ್ವೀನ್ ದ ಟೂ ಹ್ಯಾಂಗಲ್ಸ್. ನೋಡಿ ಇಲ್ಲಿ ಎರಡು ಹ್ಯಾಂಗಲ್ ಐರನ್ ಇದೆ. ಇದನ್ನ ಹ್ಯಾಂಗಲ್ ಐರನ್ ಬೆಂಚ್ ವೈಸಲ್ಲಿ ಹಾಕೊಂಡಿದೀವಿ. ಅದ್ರ ಮತ್ತೆ ಸೀಟ್ ಮೆಟಲ್ ಅನ್ನ ಹಾಕೊಂಡಿದೀವಿ. ಇಲ್ಲಿ ಎರಡು ಹ್ಯಾಂಗಲ್ ಐರನ್ ಇದೆ, ತೋರಿಸ್ತಾ ಇದ್ದೀನಿ ಇಲ್ಲಿ ಚಿತ್ರದಲ್ಲಿ. ಕ್ಲಾಂಪ್ ಅನ್ನ ಮಾಡಿದೀವಿ ಹ್ಯಾಂಗಲ್ ಐರನ್ಗೆ. ಸೊ ಹೀಗೆ ಏನ್ ಮಾಡ್ಬೋದು, ದ ಪ್ರೊಜೆಕ್ಟಿಂಗ್ ಪಾರ್ಟ್ ಆಫ್ ದ ಪ್ಲೇಟ್ ಆರ್ ಫೋಲ್ಡೆಡ್ ಡೌನ್ವರ್ಡ್ಸ್. ಇದನ್ನ ಈ ಕಡೆಗೆ ಬೆಂಡ್ ಮಾಡಿದ್ರೆ ಅದೇನಾಗುತ್ತೆ, ಫೋಲ್ಡಿಂಗ್ ಆಗುತ್ತೆ. ಬೆಂಡಿಂಗ್ ಯೂಸಿಂಗ್ ಹ್ಯಾಂಡ್ ಸಿಮ್ಮರ್ಸ್ ಓನ್ಲಿ ಫಾರ್ ಹಾರೋ ಎಡ್ಜಸ್ ಅಂಡ್ ಬೆಂಡ್. ಕೆಲವು ಸಂದರ್ಭದಲ್ಲಿ ಹ್ಯಾಂಡ್ ಸಿಮ್ಮರ್ಸ್ ಅಂತ ಬರುತ್ತೆ, ಕೈಯಲ್ಲಿ ನಿಮ್ಮ ಕಟಿಂಗ್ ಪ್ಲೇರ್ ತರ ಇರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ಕೂಡ ನಾವೇನ್ ಮಾಡ್ತೀವಿ, ಸಣ್ಣ ಬೆಂಡ್ ಅನ್ನ ಕೂಡ ಮಾಡ್ತೀವಿ. ದ ವರ್ಕ್ ಈಸ್ ಹೆಲ್ಡ್ ಬಿಟ್ವೀನ್ ದ ಟೂ ಸ್ಮಾಲ್ ಪೀಸ್ ಸೀಟ್ ಮೆಟಲ್. A simmer used to clamp the small pieces and the complete assembly is rotated to bend the seat. So this is hand simmer. Like that you can use a hand simmer. ಈ ಚಿತ್ರದಲ್ಲಿ ಇರತಕ್ಕಂತ ಹ್ಯಾಂಡ್ ಸಿಮ್ಮರ್ ಇದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೀವಿ ನಾವು, ಬೆಂಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತಾ ಇದೀವಿ. ಇನ್ನು ಫ್ಲೈ ಪ್ರೆಸ್ ಅನ್ನ ತಕೊಂಡು ಡೈಸ್ ಮತ್ತೆ ಪಂಚಸ್ ಅನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ, ಬೆಂಡಿಂಗ್ ಅನ್ನ ಕೂಡ ನಾವು ಮಾಡ್ತೀವಿ. A die is fixed in the fly press having the dimensions depending on the angle of the bending. ನೋಡಿ ಇಲ್ಲಿ ಡೈ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಡೈ ಇದೆ, ಮೇಲ್ಗಡೆ ಪಂಚ್ ಇದೆ. ಇಲ್ಲಿ ವಿ ಸೇಪ್ ಬೆಂಡ್ ಮಾಡ್ತಾ ಇರ್ತಕ್ಕಂಥ. ಲೈಕ್ ದಟ್ ಪಂಚ್ ಕರಸ್ಪಾಂಡಿಂಗ್ ಟು ದ ಡೈ. ಕೆಳಗಡೆ ಡೈಗೆ ಸೂಟ್ ಆಗ್ತಕ್ಕಂಥ ಪಂಚ್ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಪ್ರೆಸ್ ಮಾಡಿ ಬೆಂಡ್ ಅನ್ನ ಮಾಡ್ತಕ್ಕಂಥ. ಅಂಡ್ ದೆನ್ pressed and moved towards the die to bend the seat which is between the die and the punch. Then it can be removed. ಇದು ಕೂಡ ನೀವು ತೋರಿಸಿದೀನಿ ಯಾವ ರೀತಿ ಮಾಡುವುದು ಅಂತ ಹೇಳಿ ವರ್ಕ್ಶಾಪ್ ನಲ್ಲಿ. ಸೊ ಇದು ಮ್ಯಾನ್ಯುವಲ್ ಬೆಂಡಿಂಗ್ ಪ್ರೋಸೆಸ್. ಇದಲ್ಲದೆ ಬೆಂಡಿಂಗ್ ಮೆಷಿನ್ಸ್ ಬರುತ್ತೆ ಸೀಟ್ ಅನ್ನ ಬೆಂಡಿಂಗ್ ಅನ್ನ ಮಾಡ್ಲಿಕ್ಕೆ. The term folding and bending are rather loosely used in the industries. ಫೋಲ್ಡಿಂಗ್ ಅಂದ್ರೂ ಒಂದೇನೆ, ಬೆಂಡಿಂಗ್ ಅಂದ್ರೂ ಒಂದೇನೆ, ಎರಡು ಸಿಮಿಲರ್ ವರ್ಡ್. ಬೋತ್ ಆಪರೇಷನ್ಸ್ ಆರ್ ಕ್ಯಾರಿಡ್ ಔಟ್ ದ ಸೇಮ್ ಪರ್ಪಸಸ್. ಅಂದ್ರೆ ಬೆಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ವಿಚ್ ಇಸ್ ಡಿಫ್ಲೆಕ್ಟ್ ದ ಮೆಟಲ್ ಫ್ರಮ್ ಒನ್ ಫ್ಲಾಟ್ ಪ್ಲೇಟ್ ಟು ದಿ ಅನದರ್ ಸೊ ದಟ್ ಇಟ್ಸ್ ದೇ ಪರ್ಮನೆಂಟ್ಲಿ ಬೆಂಡಿಂಗ್ ಆರ್ ಫೋಲ್ಡಿಂಗ್. ಇನ್ನು ಫೋಲ್ಡಿಂಗ್ ಅಂತ ಹೇಳಿದ್ವಿ, ಬೆಂಡಿಂಗ್ ಅನ್ನ ಹೇಳಿದ್ರೆ ಎರಡು ಸೇಮ್ ವರ್ಡ್. If the deflection is sharp and the radius is small, the metal is said to be folded. ನೋಡಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಫ್ಲೆಕ್ಷನ್ಸ್ ಕಡಿಮೆ, ಶಾರ್ಪ್ ಇರುತ್ತೆ, ಮತ್ತೆ ರೇಡಿಯಸ್ ಚಿಕ್ಕದಿರುತ್ತೆ ಇಲ್ಲಿ ಫೋಲ್ಡಿಂಗ್ ನಲ್ಲಿ. ಅದನ್ನು ನಾವು ಮೆಟಲ್ ಅನ್ನ ಫೋಲ್ಡ್ ಮಾಡೋದು ಅಂತ ಕರಿತೀವಿ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಬೆಂಡಿಂಗ್. ದ ಹೆಡ್ಸ್ ಆಫ್ ಎನೇಬಲ್ ದ ಬೆಂಡಿಂಗ್ ರೇಡಿಯಸ್ ವಿಲ್ ಬಿ ಲೆಸ್ ಕಂಪೇರ್ಡ್ ಟು ದ ಬೆಂಡಿಂಗ್ ಇಸ್ ಕಾಲ್ಡ್ ಫೋಲ್ಡಿಂಗ್. ಬೆಂಡಿಂಗ್ ಗೆ ಕಂಪೇರ್ ಮಾಡಿದಾಗ ಫೋಲ್ಡಿಂಗ್ ನಲ್ಲಿ ಒಂದು ಸ್ವಲ್ಪ ರೇಡಿಯಸ್ ಕಡಿಮೆ ಇರುತ್ತೆ. ಅದರ್ವೈಸ್ ಬೋತ್ ಆರ್ ಸೇಮ್. In bending, if the deflection comes a large area with a large curvature, it is called bending. Large area, large curvature idre adanna navenanta karitivi, bending anta karitivi. Folding or bending involves the deformations of the material along a straight line in two directions. This is called folding machines. But ಇಲ್ಲಿ folding machines handle ಇದೆ. ಹ್ಯಾಂಡಲ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು ಇದು ಫೋಲ್ಡಿಂಗ್ ಬೀಮ್ ಅಂತ ಕರಿತೀವಿ. ರೇಡಿಯಸ್ ಅಡ್ಜಸ್ಟಿಂಗ್ ಸ್ಕ್ರೂ ಇದೆ, ಬೀಮ್ ಆಪರೇಟಿಂಗ್ ಲೆವರ್, ಇಲ್ಲಿ ಬೀಮ್ ಆಪರೇಟಿಂಗ್ ಕ್ಯಾಮ್ ಇದೆ, ಕ್ಲಾಂಪಿಂಗ್ ಬೀಮ್ ಇದೆ, ಫೋಲ್ಡಿಂಗ್ ಬ್ಲೇಡ್, ಬೆಡ್ ಇದೆ ನಾವು ಸೀಟ್ ಅನ್ನು ಕೊಡ್ಲಿಕ್ಕೆ, ಎಂಡ್ ಫ್ರೇಮು, ಪೆಡೆಸ್ಟಲ್ ಇದೆ, ಸ್ಟ್ಯಾಂಡ್. ಇಲ್ಲಿ ಈ ಬೆಂಡಿಂಗ್ ಅಥವಾ ಫೋಲ್ಡಿಂಗ್ ಮಿಷಿನ್ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ, ಮ್ಯಾಕ್ಸಿಮಮ್ ಲೆಂತ್ ಅಂಡ್ ಥಿಕ್ನೆಸ್ ಆಫ್ ದ ಜಾಬ್ ಕೆನ್ ಬಿ ಬೆಂಡ್ ಯೂಸಿಂಗ್ ದ ಮಿಷಿನ್. ಮ್ಯಾಕ್ಸಿಮಮ್ ಎಷ್ಟು ಲೆಂತ್ ಮತ್ತೆ ಎಷ್ಟು ಥಿಕ್ನೆಸ್ ಜಾಬ್ ಅನ್ನು ಬೆಂಡ್ ಮಾಡಬಹುದು ಈ ಮೆಷಿನ್ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಸ್ಪೆಸಿಫಿಕೇಶನ್ಸ್. ಫಾರ್ ಎಕ್ಸಾಂಪಲ್ 1.5 ಮೀಟರ್ ವಿಡ್ತ್, 2.5 mm ಥಿಕ್ನೆಸ್ ಅಂದ್ರೆ 1.5 ಮೀಟರ್ ವಿಡ್ತ್, 2.5 mm ಥಿಕ್ನೆಸ್ ಸೀಟ್ ಅನ್ನ ನಾವೇನ್ ಮಾಡಬಹುದು, ಯೂಸ್ ಮಾಡಬಹುದು ಬೆಂಡ್ ಮಾಡ್ಲಿಕ್ಕೆ, ಫೋಲ್ಡಿಂಗ್ ಅನ್ನ ಮಾಡ್ಲಿಕ್ಕೆ. ದ ಲಿಫ್ಟ್ ಅಂಡ್ ದ ಸೇಪ್ ಆಫ್ ದ ಕ್ಲಾಂಪಿಂಗ್ ಬೀಮ್ ಸ್ಪೆಸಿಫೈ ಮಾಡುವಾಗ, the smallest
width of the bend is usually 8 to 10 times the metal thickness. The minimum inside corner radius, least bend radius ಅಂತ ಏನ್ ಕರೆದ್ವಿ, the bend will be 1.5 times the thickness of the seat. ಈ ಬೆಂಡಿಂಗ್ ಅನ್ನು ಮಾಡುವಾಗ ಕೆಲವು ಸ್ಟೇಜಸ್ ಬರುತ್ತೆ. ಆ ಸ್ಟೇಜಸ್ ಅನ್ನ ನಾವು ನೋಡೋದಾದ್ರೆ ಏನು ಸ್ಟೇಜಸ್ ಇದೆ ಬೆಂಡಿಂಗ್ ಅಥವಾ ಫೋಲ್ಡಿಂಗ್ ನಲ್ಲಿ ಅಂದ್ರೆ, ಒಂದು ಕ್ಲಾಂಪಿಂಗ್, ಫೋಲ್ಡಿಂಗ್, ರಿಮೂವಲ್ ಆಫ್ ವರ್ಕ್. ಕ್ಲಾಂಪ್ ಮಾಡ್ತಕ್ಕಂಥದ್ದು, ಫೋಲ್ಡ್ ಮಾಡ್ತಕ್ಕಂಥದ್ದು, ವರ್ಕ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ದ ಸ್ಟೇಜಸ್ ಇನ್ ಬೆಂಡಿಂಗ್. ಕ್ಲಾಂಪ್ ದ ಜಾಬ್ ಗಿವಿಂಗ್ ಸಫಿಶಿಯಂಟ್ ಕ್ಲಿಯರೆನ್ಸ್ ಫಾರ್ ದ ಪ್ರೀವಿಯಸ್ ಫೋಲ್ಡ್ಸ್. ಎರಡನೇದು ಫೋಲ್ಡಿಂಗ್. ದ ಫೋಲ್ಡಿಂಗ್ ಬೀಮ್ ಶುಡ್ ಬಿ ಕ್ಲಿಯರ್ ದ ವರ್ಕ್ ಪರ್ಟಿಕ್ಯುಲರ್ಲಿ ವೈರ್ ಮಾರ್ಕಿಂಗ್ ಸೆಕೆಂಡ್ ಅಂಡ್ ಥರ್ಡ್ ಫೋಲ್ಡ್ಸ್. ಮೂರನೇದು ರಿಮೂವಲ್ ಆಫ್ ವರ್ಕ್. ಫೋಲ್ಡಿಂಗ್ ಆಗಿದೆ, ಈಗ ವರ್ಕ್ ಅನ್ನ ಏನ್ ಮಾಡ್ಬೇಕು ನಾವು ಈಸಿಯಾಗಿ ರಿಮೂವ್ ಆಗೋದು. ದಟ್ಸ್ ವೈ care must be taken in folding to ensure that the work may be easily removed on the completions of the final bend. A careful study to done before bending. ಈ ರಿಮೂವ್ ಮಾಡೋದಿದೆಯಲ್ಲ, ಹಾಗಾಗಿ ನೀವು ಮೊದಲೇ ಸ್ಟಡಿ ಮಾಡ್ಕೊಂಡಿರ್ತೀವಿ ಯಾವ ರೀತಿಯ ವರ್ಕ್ ಅನ್ನ ಕೇರ್ ಆಗಿ ನಾವು ಡ್ಯಾಮೇಜ್ ಇಲ್ಲದಂತೆ ತೆಗೆಯತಕ್ಕಂಥದ್ದು. ಇದು ಕ್ಲಾಂಪ್ ಮಾಡೋದು, ಫೋಲ್ಡ್ ಮಾಡೋದು, ವರ್ಕ್ ಅನ್ನ ರಿಮೂವ್ ಮಾಡೋದು, ಮೂರು ಸ್ಟೇಜಸ್ ಇಂಪಾರ್ಟೆಂಟ್. ಈ ವರ್ಕ್ ಅನ್ನ ರಿಮೂವ್ ಮಾಡೋದು ಅಂತ ಹೇಳಿದೆ, ವೈ ಟೇಕ್ ಕೇರ್ಫುಲಿ ಅಂತ. ಈ ಒಂದು ಚಿತ್ರದಲ್ಲಿ ನಿಮಗೆ ಒಂದು ಕೊಟ್ಟಿದ್ದೀನಿ. ಇಲ್ಲಿ ಫೋಲ್ಡಿಂಗ್ ಬೀಮ್ ಇದೆ, ಇಲ್ಲಿ ಫೋಲ್ಡಿಂಗ್ ಸ್ಟ್ಯಾಂಡರ್ಡ್ ಬೆಡ್ ಬಾರ್. ಇದು ಸ್ಟ್ಯಾಂಡರ್ಡ್ ಬೆಡ್ ಬಾರ್ ಇಲ್ಲಿ ಸೆಕ್ಷನಿಂಗ್ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಒಂದು ಸೀಟ್ ಮೆಟಲ್ ಅನ್ನ ರೈಟ್ ಆಂಗಲ್ ಗೆ ಬೆಂಡ್ ಮಾಡಿದ್ದಾರೆ ಬೆಡ್ ಬಾರ್ ಅನ್ನ ಉಪಯೋಗಿಸ್ಕೊಂಡು. ಇಲ್ಲಿ ಫೋಲ್ಡಿಂಗ್ ಫಿಂಗರ್ ಅಂಡ್ ಫೋಲ್ಡಿಂಗ್ ಬೀಮ್ ಅನ್ನ ಬಳಸ್ಕೊಂಡು ರೈಟ್ ಆಂಗಲ್ ನೋಡಿ, ಇಲ್ಲಿ ಇದು ಸೀಟ್ ಸೆಕ್ಷನ್ ಇದೆಯಲ್ಲ, ಇದು ರೈಟ್ ಆಂಗಲ್ ಗೆ ಏನ್ ಮಾಡಿದ್ದಾರೆ, ಸೀಟ್ ಮಾಡಿದ್ದಾರೆ. ಸೊ ಇದನ್ನ ಏನ್ ಮಾಡಬೇಕು ನಾವು, ವರ್ಕ್ ಅನ್ನ ರಿಮೂವ್ ಮಾಡಬೇಕು. ಇದು ಸ್ಮಾಲ್ ರೇಡಿಯಸ್ ಗೆ ಬೆಂಡ್ ಆಗಿರ್ತಕ್ಕಂಥದ್ದು. ದಿಸ್ ಈಸ್ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಇಲ್ಲಿ ಸ್ಮಾಲ್ ರೇಡಿಯಸ್ ಗೆ ಬೆಡ್ ಬಾರ್ ಮತ್ತೆ ಫೋಲ್ಡಿಂಗ್ ಬೀಮ್ ಅನ್ನು ಉಪಯೋಗಿಸ್ಕೊಂಡು ಸ್ಮಾಲ್ ರೇಡಿಯಸ್ ಗೆ ಬೆಂಡ್ ಮಾಡಿರ್ತಕ್ಕಂಥದ್ದು. ಸ್ಟೆಪ್ಡ್ ಬಾರ್ ಅನ್ನ ಉಪಯೋಗಿಸ್ಕೊಂಡು ನೋಡಿ, ಇಲ್ಲಿ ಸ್ಟೆಪ್ಡ್ ಫೋಲ್ಡಿಂಗ್ ಅನ್ನ ಮಾಡಿದ್ದಾರೆ. ಬಾರ್ ಅನ್ನ ಉಪಯೋಗಿಸ್ಕೊಂಡು ಫೋಲ್ಡಿಂಗ್ ಫಿಂಗರ್, ಫೋಲ್ಡಿಂಗ್ ಬೀಮ್, ಸ್ಟೆಪ್ಡ್ ಬೆಡ್ ಬಾರು, ಇದು ಸ್ಟೆಪ್ಡ್ ಬೆಡ್ ಬಾರ್. ಇದು ಈ ರೀತಿ ಬೆಂಡ್ ಮಾಡ್ತಾರೆ ನೋಡಿ, ಇಲ್ಲೂ ಸ್ಟೆಪ್ ಇದೆ ನೋಡಿ, ಇಲ್ಲೂ ಕೂಡ ಸ್ಟೆಪ್ ಇದೆ, ಮೆಟ್ಲು ತರ ಇದೆ. ಆ ಸ್ಟೆಪ್ಡ್ ಬೆಡ್ ಬಾರ್ ಅನ್ನು ಉಪಯೋಗಿಸ್ಕೊಂಡು ಸ್ಟೆಪ್ ತರ ಏನ್ ಮಾಡಿದ್ದಾರೆ, ಸೀಟ್ ಅನ್ನ ಬೆಂಡ್ ಮಾಡಿರ್ತಕ್ಕಂಥದ್ದು ಒಂದು ಪ್ರೋಸೆಸ್. Figure showing this bend to certain angles using standard angle folding bar. Some angle. So use of the radius fingers and the use of the folding machines ನಲ್ಲಿ ಸರ್ಟನ್ ಆಂಗಲ್ ಗೆ ಏನ್ ಮಾಡ್ತಾ ಇರೋದು, ರೇಡಿಯಸ್ ಫಿಂಗರ್ ಅನ್ನ, ಫೋಲ್ಡಿಂಗ್ ಬಾರ್ ಅನ್ನ ಉಪಯೋಗಿಸ್ಕೊಂಡು ಬೆಂಡಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ದ ವೆರೈಟಿ ಆಫ್ ಬೆಂಡ್ಸ್ ಅಂಡ್ ಕಾಂಬಿನೇಷನ್ ಆಫ್ ಬೆಂಡ್ಸ್ ದಟ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ ಬೆಂಡಿಂಗ್ ಮೆಷಿನ್ ಆರ್ ಫೋಲ್ಡಿಂಗ್ ಮೆಷಿನ್ಸ್. ನೋಡಿ, ಈ ತರ ಎಲ್ಲ ಬೇರೆ 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 ರೀತಿಯಾದಂತ ಫೋಲ್ಡಿಂಗ್ ಮತ್ತೆ ಬೆಂಡಿಂಗ್ ಅನ್ನು ನಾವು ಈ ಫೋಲ್ಡಿಂಗ್ ಮೆಷಿನ್ಸ್, ಬೆಂಡಿಂಗ್ ಮೆಷಿನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಇಲ್ಲಿ ಸಿಂಗಲ್ ಗ್ಲೋ, ಈ ರೀತಿ ಸ್ಟೆಪ್, ಈ ರೀತಿ ಯು ಎಲ್ ಸೇಪ್, ಬೇರೆ ಬೇರೆ ಡಿಫರೆಂಟ್ ಪ್ರೊಫೈಲ್ ಸೇಪ್, ಚಾನಲ್ ಸೇಪ್, ಲೈಕ್ ದಟ್ ಡಿಫರೆಂಟ್ ಸೇಪ್ ಆಫ್ ಬೆಂಡ್ ಕ್ಯಾನ್ ಬಿ ಡನ್. ಸೊ ಇದು ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ವರ್ಕ್ ಪ್ರೊಡ್ಯೂಸ್ಡ್ ಬೈ ಫೋಲ್ಡಿಂಗ್ ಮೆಷಿನ್ಸ್ ಆರ್ ಬೆಂಡಿಂಗ್ ಮೆಷಿನ್ಸ್. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ಸ್, ಯಾವ್ಯಾವ ರೀತಿ ಬೆಂಡ್ಸ್ ಅನ್ನ ನಾವು ಮಾಡಬಹುದು ಅಂತ. ಇನ್ನು ಮ್ಯಾಂಡ್ರಲ್ ಫೋಲ್ಡಿಂಗ್ ಮೆಷಿನ್ಸ್ ನಲ್ಲಿ ಮ್ಯಾಂಡ್ರಲ್ ಅನ್ನು ಉಪಯೋಗಿಸ್ತಾರೆ. ಸಮ್ ಫೋಲ್ಡಿಂಗ್ ಮೆಷಿನ್ಸ್ ಹ್ಯಾವ್ ಪ್ರಾವಿಷನ್ಸ್ ಫಾರ್ ಇನ್ಸರ್ಟಿಂಗ್ ಅ ಮ್ಯಾಂಡ್ರಲ್. ಮ್ಯಾಂಡ್ರಲ್ ಅಂದ್ರೆ ರೌಂಡ್ ಬಾರ್. Mandrel of the machines. The amount of lift in the clamping beam is very important, which decides the maximum size of the mandrel to be used. ಎಷ್ಟು ಮ್ಯಾಕ್ಸಿಮಮ್ ಸೈಜ್, ಎಷ್ಟನ್ನು ಯೂಸ್ ಮಾಡಬೇಕು, ಎಷ್ಟನ್ನು ಬೆಂಡ್ ಮಾಡಬೇಕು, ರೇಡಿಯಸ್ ಪ್ರತಿಯೊಂದು ಇಲ್ಲಿದೆ. ಆ ಮೆಷಿನ್ ವಿಚ್ ಕ್ಲಾಂಪಿಂಗ್ ಬೀಮ್ ಲಿಫ್ಟ್ ಬಿಟ್ವೀನ್ 175 to 200 mm will allow a mandrel of diameter 152 mm. 152 mm ವರೆಗೆ ಅದು ಹಲೋ ಮಾಡುತ್ತೆ ಬೆಂಡ್ ಅನ್ನ ಮಾಡಲಿಕ್ಕೆ. ಫೋಲ್ಡಿಂಗ್ ಮೆಷಿನ್ಸ್ ನಲ್ಲಿ ಮ್ಯಾಂಡ್ರಲ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಬೆಂಡಿಂಗ್ ಅನ್ನ. ಇದಿಷ್ಟು ಮಕ್ಕಳೇ ನಿಮಗೆ ಫೋಲ್ಡಿಂಗ್ ಮೆಷಿನ್, ಬೆಂಡಿಂಗ್ ಮೆಷಿನ್ಸ್, ಫಾರ್ಮಿಂಗ್ ಮೆಷಿನ್ಸ್, ಮ್ಯಾನ್ಯುವಲ್ ಬೆಂಡಿಂಗ್, ಮ್ಯಾನ್ಯುವಲ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಈಗ ನೀವು ತಿಳ್ಕೊಂಡಿದ್ದೀರಿ, ಮನನ ಮಾಡ್ಕೊಂಡಿದ್ದೀರಿ. Now let us come to the some question and
ಆನ್ಸರ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ಸ್, ಅಥವಾ ನೀವು ಎಷ್ಟನ್ನ ಅರ್ಥಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಕಲ್ತ್ಕೊಂಡಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದ ಡೈರೆಕ್ಷನಲಿಟಿ ಆಫ್ ಸೀಟ್ ಮೆಟಲ್. ನಾನು ಹೇಳಿದೆ ಡೈರೆಕ್ಷನಲಿಟಿ ಅಂದ್ರೆ ಏನು ಸೀಟ್ ಮೆಟಲ್. ದಟ್ ಮೀನ್ಸ್ ಪ್ರಾಪರ್ಟೀಸ್ ಆಫ್ ಸೀಟ್ ಮೆಟಲ್ ವೆರಿ ಡಿಪೆಂಡಿಂಗ್ ಆನ್ ರೋಲಿಂಗ್ ಡೈರೆಕ್ಷನ್ಸ್. ಈ ಸೀಟ್ ಮೆಟಲ್ ಪ್ರಾಪರ್ಟೀಸ್, ಫಾರ್ ಎಕ್ಸಾಂಪಲ್ ಸ್ಟ್ರೆಂತ್ ಅಂಡ್ elongations like that, will be varied according to the directions of rolling. That is called directionality ಅಂತ ಹೇಳಿದೆ. So correct answer. What are the two aspects in bending operations affected by directionality? ಈ ಎರಡು ಆಸ್ಪೆಕ್ಟ್ಸ್ ನಾನು ಹೇಳಿ ಎಫೆಕ್ಟ್ ಆಗುತ್ತಲ್ಲ ಡೈರೆಕ್ಷನಲಿಟಿ ಇಂದ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಒನ್ ಇಸ್ ಕ್ರ್ಯಾಕ್ ಡ್ಯೂ ಟು ಬೆಂಡಿಂಗ್, ಅದರ್ ಒನ್ ಇಸ್ ಸ್ಪ್ರಿಂಗ್ ಬ್ಯಾಕ್. ಒಂದು ಕ್ರ್ಯಾಕ್ ಆಗೋದು, ಇನ್ನೊಂದು ಸ್ಪ್ರಿಂಗ್ ಬ್ಯಾಕ್. When bending a seat metal, the metal elongates in the direction of rolling. How does this affect in the seat being bent? ಅಂದ್ರೆ ನೀವು ಸೀಟ್ ಮೆಟಲ್ ಅನ್ನ ಬೆಂಡ್ ಮಾಡುವಾಗ ಡೈರೆಕ್ಷನ್ಸ್ ಆಫ್ ರೋಲಿಂಗ್ ತಕ್ಕಂತೆ ಎಲಾಂಗೇಟ್ ಆಗುತ್ತೆ. ಇದು ಸೀಟ್ ಮೆಟಲ್ ಬೆಂಡಿಂಗ್ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನ ಮಾಡುತ್ತೆ ಅಂದ್ರೆ ಏನಾಗುತ್ತೆ, ಕ್ರ್ಯಾಕ್ ಮೇ ಡೆವಲಪ್. How can we prevent the defect when bending seat metal? The metal elongates in the direction of rolling. If the bend is made in two directions, ಈ ಕ್ರ್ಯಾಕ್ ಅನ್ನ ಡೆವಲಪ್ ಆಗೋದನ್ನ ಯಾವ ರೀತಿ ಅವಾಯ್ಡ್ ಮಾಡ್ತೀರಿ ಅಂದ್ರೆ ಮಿನಿಮಮ್ 45 ಡಿಗ್ರಿ ಅಂತ ಹೇಳ್ತೀವಿ. ಬೆಂಡ್ at 45 degree bend with bend radius approximately equal to the least bend radius of the material. ಸೊ ಇಲ್ಲಿ ಒಂದು ಇದನ್ನ ಏನಂತ ಕರಿತೀವಿ, ಕ್ರ್ಯಾಕ್ ಸ್ಟಾಪ್ ಹೋಲ್ ಅಂತ ಕರಿತೀವಿ. In a sheet metal bending job which requires bending at right angles in two directions, ಎರಡು ಡೈರೆಕ್ಷನ್ಸ್ ನಲ್ಲಿ ಬೆಂಡ್ ಮಾಡುವಾಗ a hole drilled at intersections as shown in figure. What is the purpose of this? ಇದನ್ನ ಯಾತಕ್ಕೆ ಟು ಅರೆಸ್ಟ್ ದ ಕ್ರ್ಯಾಕ್. ಈ ಕ್ರ್ಯಾಕ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ರೀತಿ ಒಂದು ಹೋಲ್ ಅನ್ನ ನಾವು ಮಾಡಿರ್ತೀವಿ. ಸೊ ಇಲ್ಲಿ ಬೆಂಡ್ ರೇಡಿಯಸ್. ವಾಟ್ ಇಸ್ ದ ಪರ್ಪಸ್ ಆಫ್ ದ ಬೆಂಡ್ ರೇಡಿಯಸ್ ಸೋನ್? ಈ ಬೆಂಡ್ ರೇಡಿಯೇಷನ್ ಯಾಕೆ ಕೊಟ್ಟಿರೋದು, ಇಲ್ಲಿ ಕ್ರ್ಯಾಕ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ. ಟು ಅವಾಯ್ಡ್ ಔಟ್ಸೈಡ್ ರೇಡಿಯಸ್ ಆಫ್ ದ ಸೀಟ್ ಪುಲ್ ಟೂ ಮಚ್ ವೆನ್ ಬೆಂಡಿಂಗ್. ಸೊ ಈ ಔಟ್ಸೈಡ್ ರೇಡಿಯಸ್ ಏನಾಗುತ್ತೆ, ಫುಲ್ಡ್ ಆಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಕ್ರ್ಯಾಕ್ ಡೆವಲಪ್. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇಲ್ಲಿ ಬೆಂಡ್ ರೇಡಿಯೇಷನ್ ನಾವು ಕೊಟ್ಟಿದ್ದೀವಿ. ನೇಮ್ ದ ಫಾಲೋಯಿಂಗ್ ಪ್ರೋಸೆಸ್. ದ ಡಿಫ್ಲೆಕ್ಷನ್ ಶಾರ್ಪ್ ಅಂಡ್ ರೇಡಿಯಸ್ ಆಲ್ಸೋ ಸ್ಮಾಲ್. ಯಾವುದು, ಫೋಲ್ಡಿಂಗ್. ಡಿಫ್ಲೆಕ್ಷನ್ ತುಂಬಾ ಕಡಿಮೆ ಇದೆ, ರೇಡಿಯಸ್ ತುಂಬಾ ಕಡಿಮೆ ಇದ್ರೆ ಫೋಲ್ಡಿಂಗ್ ಅಂತ ಕರಿತೀವಿ. ದ ಡಿಫ್ಲೆಕ್ಷನ್ ಕವರ್ಸ್ ಲಾರ್ಜ್ ಏರಿಯಾ ವಿತ್ ಲಾರ್ಜ್ ಕರ್ವೇಚರ್, ಬೆಂಡಿಂಗ್ ಅಂತ ಕರಿತೀವಿ. ಹೌ ವಿಲ್ ಯು ಸ್ಪೆಸಿಫೈ ಫೋಲ್ಡಿಂಗ್ ಮಿಷಿನ್? ಅದನ್ನ ಸ್ಪೆಸಿಫೈ ಮಾಡಬೇಕಾದ್ರೆ ಉದ್ದ ಮತ್ತೆ ಥಿಕ್ನೆಸ್ ಆಫ್ ದ ಸೀಟ್ ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಲೆಂತ್ ಅಂಡ್ ಥಿಕ್ನೆಸ್ ಆಫ್ ದ ಸೀಟ್ ದಟ್ ಕ್ಯಾನ್ ಬಿ ಬೆಂಟ್. ಒನ್ ಆಫ್ ದ 3 steps in folding process is remove the work from the machine. Name the other two. ಒಂದು ಸ್ಟೆಪ್ಸ್ ಫೋಲ್ಡಿಂಗ್ ಮಿಷಿನ್ ಅಲ್ಲಿ ವರ್ಕ್ ಅನ್ನ ರಿಮೂವ್ ಮಾಡು. ಹಾಗಾದ್ರೆ ಇನ್ನೆರಡು ಯಾವುದು, ಒಂದು ಕ್ಲಾಂಪಿಂಗ್, ಇನ್ನೊಂದು ಫೋಲ್ಡಿಂಗ್. ಅದಾದ್ಮೇಲೆ ರಿಮೂವ್ ಆಗಿ. ಟು ವಾಟ್ ಲಿಮಿಟ್ ಆಫ್ ಸೀಟ್ ಮೆಟಲ್ ಥಿಕ್ನೆಸ್ ಇಸ್ ಸ್ಮಾಲೆಸ್ಟ್ ವಿಡ್ತ್ ಆಫ್ ಬೆಂಡ್? ದಟ್ ಇಸ್ 8 to 10 times of the thickness. To what extent the minimum corner radius of the bend is fixed in relation to the seat metal thickness? That is, one moment. One of the 3 steps in folding process, remove the work from the machine. Name the other 2 steps, clamping and folding. To what limit the seat metal thickness is smaller width of 10 to 8 to 10 times. 8 to 10 times the thickness. To what extent the minimum corner radius of the bend is fixed in relation to the seat metal thickness. What extent? 1.5 times the thickness. So ಇವೆಲ್ಲ ಸಣ್ಣ ಸಣ್ಣ ಪ್ರಶ್ನೆ
ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ನಿಮಗೆ ಮೆಷಿನ್ ಅನ್ನು ಕೊಟ್ಟಿದ್ದಾರೆ. ನೇಮ್ ದ ಪಾರ್ಟ್ಸ್ ಆಫ್ ಫೋಲ್ಡಿಂಗ್ ಮೆಷಿನ್ಸ್ ಲೆಬಲ್ಡ್ ಎ ಅಂಡ್ ಬಿ. ಇಲ್ಲಿರ್ತಕ್ಕಂಥ ಎ ಮತ್ತೆ ಬಿ ಏನು? ಸೊ ಎ ಅಂದ್ರೆ ಫೋಲ್ಡಿಂಗ್ ಬ್ಲೇಡ್, ಬಿ ಅಂದ್ರೆ ದಟ್ ಇಸ್ ಕಾಲ್ಡ್ ಕ್ಲಾಂಪಿಂಗ್ ಬೀಮ್ ಅಂತ ನಾವು ಕರಿತೀವಿ. ಸ್ಟೇಟ್ ಟೂ ಯೂಸಸ್ ಆಫ್ ಫಾರ್ಮಿಂಗ್ ಮೆಷಿನ್: ಕಟಿಂಗ್ ಸೀಟ್ ಮೆಟಲ್, ಫಾರ್ಮಿಂಗ್ ಸಿಲಿಂಡರ್. ಸೀಟ್ ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ, ಸಿಲಿಂಡರ್ ನ ಫಾರ್ಮ್ ಮಾಡಲಿಕ್ಕೆ ಫಾರ್ಮಿಂಗ್ ಮೆಷಿನ್ಸ್ ಅನ್ನ ನಾವು ಬಳಸ್ತೀವಿ. Which roll of the forming machine is adjusted in different thickness of the sheets? That is lower print roll. Lower print roll. Roller ಅಂತ ನಾವು. What will be the maximum thickness of the sheet can be formed using forming machines? 22 gauges sheet. 22 gauges sheet. ಇಲ್ಲಿ ಒಂದು ಫಿಗರ್ ಅನ್ನ ಕೊಟ್ಟಿದ್ದಾರೆ. The figure shows the illustrate the position of the three rolls of a forming machine. Indicate which roll in this adjusted to form cylinder of different diameters. That is roll C. Rear roller ಏನಿದೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಬೇರೆ ಬೇರೆ ಡಯಾಮೀಟರ್ಗೆ ನಾವು ಡಯಾಮೀಟರ್ ಶೇಪ್ ಅನ್ನು ಮಾಡಬಹುದು. ಇಲ್ಲಿ ಸ್ಟಡಿ ದ ಸ್ಟೆಪ್ಸ್ ಶೋನ್ ಇನ್ ದ ಫಿಗರ್ ಎ, ಬಿ, ಸಿ ಅಂಡ್ ಡಿ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಇಲ್ಲಿ ಎ ಇದೆ ನೋಡೋಣ. ಇನ್ ದ ಫಿಗರ್ ಎ, 2 items are used with workbench for bending. ನೇಮ್ ದೆಮ್. 2 ಐಟಮ್ಸ್ ಅನ್ನು ಯೂಸ್ ಮಾಡಿದೆ. ಯಾವುದು? ಒಂದು ಹಾರ್ಡ್ ವುಡ್, ಇನ್ನೊಂದು ಸೀಕ್ಲೇವ್. ಹೌದಾ? ಎರಡನೇ ಚಿತ್ರಕ್ಕೆ ಬರೋಣ. ಇನ್ ದ ಫಿಗರ್ ಬಿ ಅಂಡ್ ಡಿ, ಇಲ್ಲಿ ನೇಮ್ ದ ಟೂಲ್ಸ್ ಯೂಸ್ಡ್ ಫಾರ್ ಬೆಂಡಿಂಗ್. ಇಲ್ಲಿ ಫೋಲ್ಡಿಂಗ್ ಬಾರ್ ಅನ್ನ ಯೂಸ್ ಮಾಡಿದ್ದಾರೆ. ಎಸ್, ಬಿ. ಇಲ್ಲಿ ಡಿ ನಲ್ಲಿ ಹ್ಯಾಚೆಟ್ ಸ್ಟಾಕ್ ಅನ್ನ ಯೂಸ್ ಮಾಡಿದ್ದಾರೆ. ಡಿ ಇಸ್ ಕಾಲ್ಡ್ ಹ್ಯಾಚೆಟ್ ಸ್ಟಾಕ್. ಸೊ ಇಲ್ಲಿ ಇನ್ ದ ಫಿಗರ್ ಸಿ, ನೇಮ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಬೆಂಡಿಂಗ್. ಹ್ಯಾಂಗಲ್ ಐರನ್ ಮತ್ತೆ ಸಿ ಕ್ಲಾಂಪ್ ಅನ್ನು ಯೂಸ್ ಮಾಡಿದ್ದಾರೆ. ಹ್ಯಾಂಗಲ್ ಐರನ್ಸ್. ಸೊ ಈ ರೀತಿ ಮಕ್ಕಳೇ ನಿಮಗೆ ಪರೀಕ್ಷೆನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಲೆಸನ್ಸ್. ಸೀಟ್ ಮೆಟಲ್ ಕಂಪ್ಲೀಟ್ 35 ಕ್ಲಾಸಸ್ ಅನ್ನ ನಿಮಗೆ ಮಾಡಿದ್ದೀನಿ. ಸೊ ನಿಮಗೆ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಯೂಟ್ಯೂಬ್ ಲಿಂಕ್ ನಿಮಗೆ ಶೇರ್ ಮಾಡ್ತೀನಲ್ಲ, ಅದನ್ನ ಓಪನ್ ಮಾಡಿ ನೀವು ತಿಳ್ಕೊಳ್ಬಹುದು. ಅಥವಾ ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನಲ್ಸ್ ಅನ್ನ ನೀವು ಓಪನ್ ಮಾಡಿದರೆ ಕೌಶಲ್ಯ ಬಲಂ ಚಾನಲ್ ನಲ್ಲಿ ನೀವು ಈ ಎಲ್ಲಾ ಲೆಸನ್ಸ್ ಅನ್ನ ನೀವು ನಿಮಗೆ ಏನೇ ಡೌಟ್ಸ್ ರಿಪೀಟ್ ಆಗಿ ನೀವೇನ್ ಮಾಡಬಹುದು, ಕೇಳಬಹುದು, ಕಲ್ತ್ಕೊಳ್ಬಹುದು ಟು ಗೈನ್ ದ ನಾಲೆಡ್ಜ್. ಸೊ ನಿಮಗೆ ಈ ಚಾಪ್ಟರ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮಿ ಫಸ್ಟ್ ಇಯರ್ ಸೀಟ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ಮಾಹಿತಿ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಸೈನ್ಮೆಂಟ್ಸ್ ನಿಮ್ಮಿ ಫಸ್ಟ್ ಇಯರ್ ಅಸೈನ್ಮೆಂಟ್ ಬುಕ್ ನಲ್ಲಿ ಇದೆ. ಸೊ ರೆಫರ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಿ.